ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾವು ಈ ವಿಡಿಯೋದಲ್ಲಿ ಮೊನ್ನೆಯಷ್ಟೇ ನಡೆದಿರುವಂತಹ ಕಾರ್ಯಕ್ರಮ ಅಂದರೆ ತಾರೀಖ್ 10-11-2024 ಭಾನುವಾರ ನಮ್ಮ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಜಯಕಲಾ ಬಳಗದವರಿಂದ ಪಾರ್ಥಸಾರಥ್ಯ ಎಂಬ ತಾಳಮದ್ದಲೆಯು ಯಶಸ್ವಿಯಾಗಿ ನೆರವೇರಿತು. ಈ ತಾಳಮದ್ದಲೆಯು ಅರ್ಥಧಾರಿಗಳ ವಾಕ್ಚಾತುರ್ಯ, ಮದ್ದಳೆಯ ಮೋಹಕ ನುಡಿತ, ಭಾಗವತರ ಕಂಚಿನ ಕಂಠದ ಸುಶ್ರಾವ್ಯ ಗಾಯನದಿಂದ ಅಲ್ಲಿ ನೆರೆದಿರುವಂತಹ ಕಲಾಭಿಮಾನಿಗಳ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿತ್ತು. ಈ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಪೂರ್ತಿಯಾಗಿ ಎಲ್ಲವನ್ನು ಇಲ್ಲಿ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ತಾಳಮದ್ದಲೆಯ ಕೆಲವೊಂದು ವಿಡಿಯೋವನ್ನು ಮಾತ್ರ ಇಲ್ಲಿ ಶೇರ್ ಮಾಡಿದ್ದೀನಿ. ಕೊನೆ ತನಕ ವಿಡಿಯೋವನ್ನು ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಶ್ರೀ ಸಂಕಷ್ಟಹರ ಸಿದ್ಧಿ ವಿನಾಯಕನ ಪಾದಾರವಿಂದಗಳಿಗೆ ನಮಿಸಿ ಜಗದೀಶ್ವರಿ ತಾಯಿ ಮತ್ತು ನಾಗದೇವತೆಯರ ಕೃಪಾಶೀರ್ವಾದವನ್ನು ಬೇಡುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಸನ್ಮಾನ್ಯರನ್ನು ಸ್ವಾಗತಿಸಲು ನನಗೆ ಒಂದು ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯ. ಈ ದಿನವಷ್ಟೇ ನಾವು ಮಾತೃಮಂಡಳಿಯ ಸಹೋದರಿಯರೆಲ್ಲ ಸೇರಿ ಈ ಒಂದು ಶ್ರೀಮದ್ ಭಗವದ್ಗೀತಾ ಸಪ್ತಾಹದ ಪರಿಪೂರ್ಣ ಸಂಪನ್ನಗೊಳಿಸಿದ್ದೇವೆ. ಬೆಳಿಗ್ಗೆ ಪೂಜೆಯೊಂದಿಗೆ ಸಂಪನ್ನಗೊಳಿಸಿದ್ದೇವೆ. ಇದೇ ದಿನ ಈ ಒಂದು ವಿಜಯಕಲಾ ಬಳಗದವರು ಇಲ್ಲಿ ಶ್ರೀ ಕೃಷ್ಣ ಸಾರಥ್ಯ ಅರ್ಥಾತ್ ಶ್ರೀ ಭಾರತ ಸಾರಥ್ಯ ಎಂಬ ಈ ಒಂದು ಸುಂದರವಾದ ತಾಳಮದ್ದಲೆಯನ್ನ ಇಲ್ಲಿ ನಮಗೆಲ್ಲ ರಸದೌತಣ ನೀಡಲು ಬಂದಿದ್ದಾರೆ. ಹಾಗಾಗಿ ಅವರೆಲ್ಲರನ್ನ ನಾನು ತುಂಬು ಹೃದಯದಿಂದ ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಆಖ್ಯಾನ ಶ್ರೀ ಪಾರ್ಥ ಸಾರಥ್ಯ ಅರ್ಥಾತ್ ಶ್ರೀ ಕೃಷ್ಣ ಸಾರಥ್ಯ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಗಜಾನನ ಭಟ್ ತುಳಗೇರಿಯವರು, ಮೃದಂಗದಲ್ಲಿ ಶ್ರೀ ಶ್ರೀಪಾಟಿ ಹೆಗಡೆ ಕೆಂಚಿಮಲೆಯವರು, ಮುಮ್ಮೇಳದಲ್ಲಿ ಕೌರವರಾಗಿ ಶ್ರೀ ಮಂಜುನಾಥ್ ಗೋರ್ಮರಿ, ಕೃಷ್ಣರಾಗಿ ಶ್ರೀ ಸುಬ್ರಾಯ ಹೆಗಡೆ ಕೆಳಗೊಪ್ಪ, ಶತಾನಂದರಾಗಿ ಶ್ರೀ ಎಸ್ ಎಸ್ ಭಟ್ರು, ಅರ್ಜುನರಾಗಿ ಶ್ರೀ ನಿರಂಜನ್ ಜಾಂಗಳ್ಳಿಯವರು, ಬಲರಾಮರಾಗಿ ಶ್ರೀ ಎಚ್ ವಿ ನಾಯಕರವರು ಇಲ್ಲಿ ನಮ್ಮ ಮುಂದೆ ಪಾತ್ರದಲ್ಲಿ ಪಾತ್ರಧಾರಿಗಳು ಪಾತ್ರವನ್ನೇ ತಾವಾಗಿ ಮಾಡಿ ನಮ್ಮನ್ನ ಸಂತೋಷಪಡಿಸಲಿದ್ದಾರೆ. ಈ ಒಂದು ಆಖ್ಯಾನವನ್ನು ಎಲ್ಲರೂ ಕೊನೆ ತನಕ ಕುಳಿತು ಆಸ್ವಾದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಎಲ್ಲ ಕಲಾಭಿಮಾನಿಗಳಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದಲ್ಲದೆ ಈ ಒಂದು ಸುಸಂದರ್ಭವನ್ನು ಇಲ್ಲಿ ಅವಕಾಶ ಕೊಟ್ಟು ಮಾಡಲು ಅವಕಾಶ ಕೊಟ್ಟು ಪ್ರೋತ್ಸಾಹಿಸಿದ ಈ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಹೆಸರೆ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈಗ ನಾವು ಈ ಒಂದು ಸುಂದರವಾದ ಆಖ್ಯಾನವನ್ನು ಆಸ್ವಾದಿಸೋಣ. Ahita Rugari
ಅನ್ನುವಂತಹ ಇತ್ತಂಡ ಆದದ್ದು ಮೂಲೆಯಲ್ಲಿ ಅಂತ ಕೇಳಿದ್ರೆ ಒಂದೇ ಅಲ್ವೇ? ಕುರುವಂಶೀಯರಾದಂತಹ ರಾಜಕುಮಾರರು ಒಂದು ಕಾಲಕ್ಕೆ ಈ ಕುಲವನ್ನು ಆಳುವಂತಹ ಸಂತಾನವೇ ಇಲ್ಲವೇ ಎನ್ನುವಂತಹ ಚಿಂತೆ, ಅದಕ್ಕಾಗಿ ಯಾವ ಮಾರ್ಗವನ್ನ ಬಳಸಿ ಆ ಮೂಲಕವಾಗಿ ಸಂತಾನವನ್ನ ಪಡೆದು ಅವರೇ ಕುರುವಂಶ ಪ್ರದೀಪರು ಅಂತ ಹೇಳಿಕೊಂಡಂತಹ ಸ್ಥಿತಿ ಇತ್ತು. ಆದ್ರೆ ನಮ್ಮ ಕಾಲ ಹಾಗಿಲ್ಲ ನೋಡಿ. ಸಿಂಹಾಸನವನ್ನ ಏರಬೇಕಾದ್ದು ಯಾರು ಎನ್ನುವಂತಹ ಚಿಂತನೆಗಿಂತ ಸ್ಪರ್ಧೆ ಏರ್ಪಟ್ಟಿತ್ತು. ನನಗನ್ನಿಸುವುದು ನಮ್ಮಮ್ಮ ಗಾಂಧಾರಿ ದೇವಿ ಗರ್ಭವತಿಯಾದಂತಹ ಸಂದರ್ಭದಲ್ಲಿ ಎಲ್ಲಿಯೋ ಅರಣ್ಯದಲ್ಲಿ ಕುಂತಿಯ ಪುತ್ರನಾದ ಅಂತ ಕೇಳಿದಂತಹ ವರ್ತಮಾನ ದ್ವೇಷದಿಂದಲೇ ಗರ್ಭವನ್ನು ಹೊಸಕಿಕೊಂಡಳಂತೆ. ಈಗಲೂ ನನಗನ್ನಿಸುವುದು ಯಾವುದು 101 ಕಾರಣ ಆಯ್ತಾ ಘಟನೆ, ಅದು ಒಂದೇ ಆಗಿದ್ರೆ ಏನಾಗಬೇಕು ಅಂತ. 100 ಜನರಾದಂತಹ ನಾವು ಸಹೋದರರು, ಒಬ್ಬಳು ತಂಗಿ, ಹಾಗಿದ್ರೆ ಆ ಪಿಂಡದಲ್ಲಿ ಎಲ್ಲ ಅಂಶವೂ ಇತ್ತು ಅಂತ ಆಯ್ತಲ್ಲ. ಒಬ್ಬ ಗಂಡಿನಲ್ಲಿ ಒಂದು ಹೆಣ್ತನ ಇರ್ತದೆ, ಸಾಂದರ್ಭಿಕವಾಗಿ ಅದನ್ನ ಉಪಯೋಗಿಸಿಕೊಳ್ಳುತ್ತಾನೆ, ಅದೇ ಹೆಣ್ಣಾಗಿ ಹುಟ್ಟಿತು. ನಾನು ದುಶ್ಯಾಸನ, ಅಷ್ಟು ಜನರ ವ್ಯಕ್ತಿತ್ವ ಒಂದೇ ಆಗಿ ದೇಹ ಒಂದೇ ಆದ್ರೆ ಸಂಪೂರ್ಣವಾದಂತಹ ಆರ್ಯಾವರ್ತವನ್ನ ಆಡಲಿಕ್ಕೆ ಬೇಕಾದಂತಹ ಒಂದು ಶಕ್ತಿಯ ಉಗಮ ಆಗುತ್ತಿತ್ತಲ್ಲ. ಆದ್ರೆ ನಾನು ಅದು ಏಕಮುಖವಾಗಿ ಅದನ್ನೇ ತೋರಿಸಿಕೊಡ್ತಾ ಇರುವುದು. ಯಾವ ಕಾಲಕ್ಕೆ ದಿಗ್ವಿಜಯವನ್ನ ಮಾಡಿ ಬಂದಂತಹ ಪಾಂಡು ಚಕ್ರವರ್ತಿ ಸದ್ಯ ನೀರುವರನ್ನ ಕೂಡಿಕೊಂಡು ವನವಿಹಾರಕ್ಕೆ ಅಂತ ಹೋದ. ಅಲ್ಲಿ ಋಷಿಗಳ ಶಾಪ ದೊರಕಿತು. ಶಾಪ ಸಿಕ್ಕಿದ ವರ್ತಮಾನವನ್ನ ಕೇಳಿದ ಕ್ಷಣವೇ ರಾಜಸೂಚಕವಾದಂತಹ ಎಲ್ಲ ಕುರುಗಳನ್ನು ಹಿಂದಿರುಗಿಸಿ ತಾ ಎಲಮನೆಯನ್ನ ನಿರ್ಮಿಸಿಕೊಂಡು ವಾಸ ಮಾಡಲಿಕ್ಕೆ ತೊಡಗಿರದಂತೆ. ಹಾಗಿದ್ರೆ ತಾನಾಗಿ ರಾಜ್ಯ ತನಗೆ ಬೇಡ ಅಂತ ಬಿಟ್ಟುಕೊಟ್ಟಿದ್ದಾನೆ ಅಂತ ಅರ್ಥ ಅಲ್ವೇ? ಹೌದು. ಮುಂದೆ ಯಾವುದೋ ಒಂದು ಘಟನೆಯನ್ನು ಆಧರಿಸಿ ಸಂತಾನವನ್ನು ಪಡೆಯಬೇಕಾದಂತಹ ಸಂದರ್ಭ ಒಂದು ಒದಗಿತ್ತು. ತಮ್ಮೊಂದಿಗಿದ್ದಂತಹ ಋಷಿಗಳು ಬ್ರಹ್ಮನ ಸಭೆಗೆ ಹೋಗಬೇಕು ಅಂತ ಪ್ರದೋಷ ಕಾಲದಲ್ಲಿ ಪ್ರಯಾಣವನ್ನು ಆರಂಭಿಸಿದ್ರಂತೆ. ಅದನ್ನ ಹಿಂಬಾಲಿಸಿದಂತಹ ಪಾಂಡು ಚಕ್ರವರ್ತಿ ಅವನ ಸತಿಯರು ಹೋದಂತಹ ಸಂದರ್ಭದಲ್ಲಿ ಹಿಮಾಲಯದ ತಪ್ಪಲಿನವರೆಗೆ ಹೋದಾಗ ಋಷಿಗಳು ತಡೆದ್ರಂತೆ, ಇನ್ನು ಮುಂದೆ ನೀವು ಬರಕೂಡದು ಎನ್ನುವ ಹಾಗೆ. ಅದರ ಧ್ವನಿಯನ್ನ ಇವ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡ ಅಪುತ್ರವಂತನಾದಂತಹ ನನ್ನನ್ನ ಹೀಗಾಗಿ ತಡೀತಾ ಇದ್ದಾರೆ ಅಂತ. ಹಾಗಾಗಿ ಕುಂತಿಯಿಂದ ಮಕ್ಕಳನ್ನ ಪಡೆದ ಹೇಗೆ ಅವಳಿಗಿದ್ದಂತಹ ವರದ ಮುಖೇನವಾಗಿ. ಎಲ್ಲವೂ ರಾಜಕಾರಣದಿಂದ ನಿವೃತ್ತನಾದ ಮೇಲೆ ನಡೆದಂತಹ ಘಟನೆಗಳಿವು. ಆದ್ರೆ ನನ್ನಪ್ಪ ಕುರುಡನೇ ಆದ್ರೂ ಸಿಂಹಾಸನದಿಂದ ಕೆಳಗಿಳಿಯಲಿಲ್ಲ. ಮಕ್ಕಳನ್ನ ಪಡೆಯುತ್ತಾನೆ ಅಂತಾದ್ರೆ ರಾಜ್ಯಕ್ಕಾಗಿ ಪಡೆಯುತ್ತಾನೆ. ಅದಲ್ಲದೆ ಹೋದ್ರೆ ಅಧಿಕಾರ ಎನ್ನುವುದು ಹೇಗೂ ಸಿಗುತ್ತದೆ ಎನ್ನುವುದಕ್ಕೆ ನಮ್ಮ ಹಿರಿಯರಾದಂತಹ ಆಚಾರ್ಯರು ಭೀಷ್ಮರು ಮಾಡಿಯೇ ಕಾರಣ ಆಗುತ್ತದೆ. ಯಾವುದೋ ಒಬ್ಬ ದೋಣಿ ದಾಟಿಸುವಂತಹ ಮೀನುಗಳಿಗೆ ಕೊಟ್ಟಂತಹ ಮಾತು ಏನು ಅಂತ ಕೇಳಿದ್ರೆ, ನನ್ನ ಮಗಳನ್ನ ನಿನಗೆ ಮದುವೆ ಮಾಡಿ ನಿನ್ನ ಅಪ್ಪನಿಗೆ ಮದುವೆ ಮಾಡಿ ಕೊಡುತ್ತೇನೆ ಅಂತಾದ್ರೆ ನಿನಗೆ ಮಕ್ಕಳು ಹುಟ್ಟುವುದಿಲ್ವೋ, ಸಿಂಹಾಸನ ಏರುವುದಿಲ್ವೋ? ಸಿಂಹಾಸನವನ್ನು ಬಿಟ್ಟೆ ಅಂತ ಹೇಳಿದ್ರಂತೆ. ಬಿಟ್ಟೆ ಅಂತ ಹೇಳಿದ ಕ್ಷಣದಲ್ಲಿ ನೀ ಬಿಡ್ತೀಯ, ನಿನಗೆ ಮದುವೆ ಆಗ್ತದೆ, ಮಕ್ಕಳು ಹುಡ್ತಾರೆ, ಅವರು ಸಿಂಹಾಸನಕ್ಕೆ ಬಾಧ್ಯರು ಆಗುವುದಿಲ್ವೋ? ಹಾಗಾಗಿ ಮದುವೆಯನ್ನು ಆಗುವುದಿಲ್ಲ ಹೇಳೋ ಅನಿವಾರ್ಯತೆ ಬಂತು. ಹಾಗಿದ್ರೆ ತಂದೆ ಬಿಡ್ತಾನೆ ಅಂತಾದ್ರೂ ಮಕ್ಕಳಿಗೆ ಅಧಿಕಾರ ಸಿದ್ಧಿಸ್ತದೆ ಅಂತ ನಮ್ಮ ಹಿರಿಯರಾದಂತಹ ಆಚಾರ್ಯರಾದಂತಹ ಭೀಷ್ಮರು ಒಪ್ಪಿಕೊಂಡಿದ್ದಾರೆ ಅಂತ ಇದ್ದಾರೆ. ಹಾಗಂತ ಈ ಸಂದರ್ಭಕ್ಕೆ ಭೀಷ್ಮರು ಒಳ್ಳೆಯವರು ಅಂತ ಹೇಳುವ ಉದ್ದೇಶವೇ ಅಲ್ಲ ನಾನು. ಯಾಕೆಂದ್ರೆ ಮೊನ್ನೆ ಅಷ್ಟೇ ಬಂದಂತಹ ವರ್ತಮಾನ, ಪಾಂಡವರು 12 ವರ್ಷಗಳ ವನವಾಸವನ್ನು 1 ವರ್ಷದ ಅಜ್ಞಾತವನ್ನು ಪೂರೈಸಿ ಬಂದಿದ್ದಾರೆ. ಅಜ್ಞಾತ ಪೂರೈಸುವ ಕಾಲಕ್ಕೆ ಅಲ್ಲವೇ ನಾನು ಗೋಗ್ರಹಣವನ್ನು ಮಾಡಿದ್ದು. ದ್ಯೂತ ಮುಖೇನವಾಗಿ ಎಲ್ಲವನ್ನೂ ಕಳಕೊಂಡಂತಹ ಪಾಂಡವರಿಗೆ ಹೇಳಿದಂತಹ ಮಾತಿತ್ತು, 12 ವರ್ಷ ವನವಾಸ ಮೇಲೊಂದು ಅಜ್ಞಾತ ವರ್ಷ 14ರಲ್ಲಿ ಹೋಗುವುದು ತಮ್ಮ ಪಟ್ಟಣವ ಅಂತ. ಅಜ್ಞಾತದಲ್ಲಿ ಜ್ಞಾತಗೊಳಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡೇ ಗೋಗ್ರಹಣವನ್ನ ಮಾಡಿದ್ದು. ವಿರಾಟನ ಅರಮನೆಯಲ್ಲಿ ಇದ್ದಾರೆ ಎನ್ನುವಂತಹ ದೃಢ ನಿರ್ಧಾರದಿಂದಲೇ ಈ ಸೂಚನೆ ನಮಗೆ ಒದಗಿ ಬಂದದ್ದು. ಅಜ್ಞಾತದಲ್ಲಿ ಜ್ಞಾತರು ಆದರೂ ಭಾರತ ಕಾಣಿಸಿಕೊಂಡಲ್ಲ ಯುದ್ಧರಂಗದಲ್ಲಿ ಗೋಗಳನ್ನು ಬಿಡಿಸಿಕೊಂಡು ಹೋಗ್ಲಿಕ್ಕೆ
ಇವರಿಗೆ ಬೇಕಾದ ಎಷ್ಟು ಪಂಚಾಂಗವು ಸಿಗ್ತದೆ ದಿನ ಲೆಕ್ಕ ಹಾಕಲಿಕ್ಕೆ. ನಮ್ಮಲ್ಲಿ ರೂಢಿಯಲ್ಲಿರುವಂತಹ ಪಂಚಾಂಗದಲ್ಲಿ ಕಾಲ ನಿರ್ಣಯದಲ್ಲಿ ನಾ ಲೆಕ್ಕ ಹಾಕಿದ್ರೆ 78 ದಿನಗಳ ಬರುತ್ತೆ ವನವಾಸ ಅಜ್ಞಾತವಾಸಗಳಿಂದ. ಅದಕ್ಕಾಗಿ ಅಜ್ಞಾತದಲ್ಲಿದ್ದಂತಹ ಜ್ಞಾತರಾದವರಿಗೆ ನಾನು ವರ್ತಮಾನವನ್ನು ಕಳುಹಿಸಿದೆ ಅಂತ ನಮ್ಮವನಾದಂತಹ ಉಲುಕನನ್ನೇ ಕಳುಹಿಸಿಕೊಟ್ಟಿದ್ದೇನೆ. ಪಾಂಡವರು ಅವಧಿಯನ್ನು ಪೂರ್ಣಗೊಳಿಸಲಿಲ್ಲ, ಹಾಗಾಗಿ ಹೋಗಿ ಹೇಳುವಂತ ಉತ್ತರ ಕೊಡುವ ಮುಖ ಅವರಿಗಿಲ್ಲ. ಧರ್ಮಜ ಹೇಳಿ ಕಳಿಸ್ತಾನಂತೆ, ವನವಾಸ ಅಜ್ಞಾತವಾಸಗಳು ಪೂರ್ಣವಾಗಿದೆಯೋ ಇಲ್ಲವೋ ಎನ್ನುವುದಕ್ಕೆ ಉತ್ತರ ನಾ ಕೊಡುವುದಿಲ್ಲ, ಹಿರಿಯರಾದಂತಹ ಭೀಷ್ಮರು ಕೊಡ್ತಾರೆ, ಅವರೇ ಹೇಳಿ ಅಂತ. ನಮ್ಮಜ್ಜ ಯಾರಿಗೂ ಯಾರೂ ನೋಡದೆ ಹೋದಂತಹ ಒಂದು ಪಂಚಾಂಗವನ್ನು ತೆಗೆದು ಸೌರಮಾನವೂ ಅಲ್ಲ, ಚಾಂದ್ರಮಾನವೂ ಅಲ್ಲ, ಸಾವನಮಾನ ಎನ್ನುವುದು ಋಷಿಗಳೇ ಬಳಸುವಂತಹ ಒಂದು ಪಂಚಾಂಗವನ್ನು ತೆಗೆದಿಟ್ಟು ಇದರ ಪ್ರಕಾರವಾಗಿ ಪೂರೈಸಿದ್ದಾರೆ. ಯಾವ ನಿರ್ಣಯವನ್ನು ಮಾಡುವುದಾದ್ರೂ ಯಾವುದು ರೂಢಿಗತವಾಗಿದೆ ಎನ್ನುವುದನ್ನು ನಾವು ತೀರ್ಮಾನ ಮಾಡಬೇಕಲ್ಲ. ಮಾತಾಗಲಿಲ್ಲ, ಯಾಕೆಂದ್ರೆ ವನವಾಸ ಅಜ್ಞಾತವಾಸಗಳನ್ನ ನನ್ನ ಲೆಕ್ಕದಲ್ಲಿ ಪೂರ್ಣಗೊಳಿಸಿದ್ರು ನಾ ಕೊಡ್ತಿರ್ಲಿಲ್ಲ. ಅದನ್ನು ಕೇವಲ ನೆವನವಾಗಿತ್ತು, ಅವರೇ ಮುಗಿಯಲಿಲ್ಲ. ಮುಗಿದಿದೆ ಅಂತ ನಮ್ಮವರೇ ಹೇಳ್ತಾರೆ ಅಂತಂದ್ರೆ ಪ್ರಶ್ನೆ ಮಾಡುವುದಿಲ್ಲ, ಯಾಕೆಂದ್ರೆ ಇವರು ಹೇಳಲಿಕ್ಕಾಗಿ ಇದ್ದವರು ನಾ ಕೇಳಿಕ್ಕಿದ್ದವ ಅಂತ ಅವರು ತೀರ್ಮಾನ. ಭೀಷ್ಮರು ಇಲ್ಲಿದ್ದಾರೆ, ಮನಸ್ಸು ಅಲ್ಲಿ ಉಂಟು, ನನಗೆ ಗೊತ್ತಿದೆ. ಸದಾ ಯುಧಿಷ್ಠಿರನ ಬಗೆಗಾಗಿ, ಪಾಂಡವರ ಬಗೆಗಾಗಿ, ಅವರ ಹಿತ ಚಿಂತನೆಯಲ್ಲೇ ತೊಡಗಿಕೊಂಡವರು. ವಾಸ್ತವ್ಯ ಮಾತ್ರ ಇಲ್ಲಿ ನನಗೊಂದು ಒಂದೊಂದು ರೀತಿಯಲ್ಲಿ ಹೇಳುವುದಾದ್ರೆ ಸೆರಗಿನಲ್ಲಿ ಕೆಂಡ ಕಟ್ಟಿಕೊಂಡ ಹಾಗಾಗಿದೆ. ಏನು ಮಾಡೋಣ? ಇಂತಹ ಸ್ಥಿತಿಯಲ್ಲಿರುವಾಗಲೇ ಗೋಗ್ರಹಣ ಮುಖೇನವಾಗಿ ಪಾಂಡವರನ್ನ ಕಂಡುಕೊಂಡಿದ್ದೇನೆ ಅಂತಂದ್ರೆ ನನ್ನ ನಿರ್ಣಯದಂತೆ ಕಾಲ ಪೂರ್ಣ ಆಗಲಿಲ್ಲ ಎನ್ನುವುದಕ್ಕಿಂತ ಹೆಚ್ಚಾಗಿ ಕೊಡುವ ಮನೋಭಾವ ಇಲ್ಲ ಎನ್ನುವುದು ಮುಖ್ಯವೇ ಆಗುತ್ತದೆ. ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ, ಪಾಂಡವರ ಹನನವನ್ನು ಮಾಡಲಿಕ್ಕೆ ಸರ್ವ ವಿಧವಾದ ಪ್ರಯತ್ನವನ್ನು ಮಾಡಿದ್ದೇನೆ. ಬಯಲಿನಲ್ಲಿ ಅಡುಕುವಂತಹ ಪ್ರಯತ್ನ ನಾವು ಮಾಡುವುದಿಲ್ಲ. ಏನೆಲ್ಲ ಉಂಟು ಅದನ್ನೆಲ್ಲ ನಾವು ಒಪ್ಪಿಕೊಳ್ತೇನೆ. ಯಾಕೆ? ರೂಢಿಯಲ್ಲಿ ಹೇಳುವುದು ಇವರೇ ಅಲ್ವೋ, ರಾಜಕಾರಣವನ್ನ ಆಚರಿಸುವವರು ಸಾಮವೋ ದಾನವೋ ಭೇದವೋ ದಂಡವೋ ಇದೆಲ್ಲವೂ ರಾಜಕಾರಣದಲ್ಲಿ ಬರ್ತದೆ ಅಂತ. ಸ್ವಾಮಿ, ಬಂದವರು ಯಾರು ಅಂತ ಗೊತ್ತಾಯ್ತಾ? ವೇಷ ನೋಡಿದ್ರೆ ಗೊತ್ತಾಗ್ತದೆ. ವೇಷ ನೋಡಿ ಬ್ರಾಹ್ಮಣರು, ಪುರೋಹಿತರು. ಈ ಭಾಗದವರಲ್ಲ, ಈ ಭಾಗದ ಬಂದವರು ಅಂತ ಗೊತ್ತೆ. ನಿಮ್ಮ ಜಾತಿಯವರೇನ? ಇರ್ಬೋದು. ನೀವು ಪೌರೋಹಿತ್ಯ ಮಾಡ್ತೀರಲ್ಲ? ಪೌರೋಹಿತ್ಯ ಮಾಡುವುದಿಲ್ಲ. ಪ್ರಸಂಗದ ಸೂತ್ರಧಾರಿಯಾಗಿ ಯಕ್ಷಕಲೆಯಿಂದ ಇಷ್ಟು ಬೆಳೆಸಿದ ನಿಮ್ಮ ಹೆಸರು ತಾಂಡವ ಆಗ್ತಾ ಇದೆ ಎಲ್ಲ ಕಡೆ. ಓಹೋ, ಅದು ಒಂದು ನಿಮ್ಮ ಹಿರಿಮೆ ಕಡಿಮೆ ಅಂತಲೇ ತಿಳ್ಕೊಳ್ಳೋಣ. ಪೌರೋಹಿತ್ಯ ವಹಿಸಿಕೊಂಡಿದ್ದು ನೀವು ಇದು ಈ ಕೃತ್ಯ, ಹೌದಾ? ಈ ಕೆಲಸ ಇಷ್ಟೆಲ್ಲ ನಿಮ್ಗೆ ಹೆಸರು ಬಂದಿದೆ ಅಂದ್ರೆ ಈ ಶತಾನಂದರಿಗೂ ಒಂದು ಒಳ್ಳೆಯ ಪೌರೋಹಿತ್ಯರು ಎಂಬ ಹೆಸರು ಬಂದಿದೆ ಹೇಳುವುದು ನಿಮ್ಮ ಗಮನಕ್ಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಳ್ಳೆಯ ಹೋಯ್ತು ನೋಡಿ, ಒಂದು ಮನೆ, ಒಂದು ಕೇರಿ, ಒಂದು ಊರು, ಒಂದು ಪ್ರದೇಶ, ಒಂದು ದೇಶ ಧರ್ಮಾಚರಣೆಯನ್ನು ಮಾಡಿ ಸ್ವಾಸ್ಥ್ಯದಿಂದ ಇದ್ದಾರೆ ಅಂತಾದ್ರೆ ಅಲ್ಲಿ ಯಾವುದೋ ಒಬ್ಬರು ರಾಜಪುರೋಹಿತರು, ಯಾವುದೋ ಪಂಗಡ ಜಾತಿಯ ಪುರೋಹಿತರು, ಯಾವುದೋ ಒಬ್ಬ ಶಿಷ್ಯವರ್ಗದ ಪುರೋಹಿತರು ಇದ್ದಾರೆ ಅಂತ. ಇದೊಂದು ದೇವಸ್ಥಾನದ ಕಾರ್ಯಕ್ರಮಗಳು ನಡೀತಾರೆ ಅಂತಾದ್ರೆ, ಸುಸ್ಥಿರವಾಗಿ ನಡೀತಾರೆ ಅಂತಾದ್ರೆ, ಒಂದು ಸ್ವಾಸ್ಥ್ಯ ಕೇಂದ್ರ ಸಮಾಜದಲ್ಲಿ ಬೆಳೀತಾರೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಪುರೋಹಿತರು ಒಳ್ಳೆಯವರು ಇದ್ದಾರೆ ಅಂತ ಅಲ್ವಾ? ಇವತ್ತು ಸಮಾಜದಲ್ಲಿ ಸತ್ಯ, ನ್ಯಾಯ ಇದೆಲ್ಲ ತಾಂಡ ಆಡ್ಲಿಕ್ಕೆ ಅವರ ಹಿಂದೆ ರಾಜನಿಗೆ ಮಾರ್ಗದರ್ಶಿಯಾಗಿ ನಿಲ್ಲುವ ರಾಜಪುರೋಹಿತರು ಇಲ್ಲದೆ ಹೋದ್ರೆ ಆ ರಾಜ್ಯದಲ್ಲಿ ಒಂದು ಆಡಳಿತದ ಸುಸ್ಥಿರತೆ ಬರಲ್ಲ. ಮಾರ್ಗದರ್ಶಕರು ಶಾಸ್ತ್ರವಷ್ಟೇ ಅಲ್ಲ, ಆಚಾರ, ವಿಚಾರ, ಸಂಸ್ಕೃತಿ ಎಲ್ಲ, ಸಾಹಿತ್ಯ, ಸಂಗೀತ, ಕಲೆ ಎಲ್ಲವನ್ನೂ ಬಿತ್ತರಿಸಿ
ಅಲ್ಲಿ ಬೀಜ ಬಿತ್ತಿ ಬೆಳೆಯುವಂತಹ ಮಹಾನ್ ವ್ಯಕ್ತಿಗಳು ಯಾರಾದರೂ ಇದ್ರೆ ಇಡೀ ದೇಶದಲ್ಲಿ, ಇಡೀ ಊರಿನಲ್ಲಿ ಒಳ್ಳೆಯ ಊರು, ಒಳ್ಳೆಯ ದೇಶ, ಒಳ್ಳೆಯ ರಾಜ್ಯ ಅಂತ ಹೆಸರು ಪಡೆದಿದ್ರೆ ಅಲ್ಲಿ ಒಬ್ಬರು ಪುರೋಹಿತರಿದ್ದಾರೆ. ನೆನಪಿಟ್ಕೊಳ್ಳಿ. ಇತರಾಗಿ ಅವರು ಪೂರಾ ಹಿತ ನೋಡ್ಕೊಂಡು ಪುರೋಹಿತರು ಮಾಡುವುದರಿಂದ ಒಬ್ಬರು ಪೂರಾ ಹಿತ ನೋಡ್ಕೊಂಡು ನಾವು ಆ ಸಂಘದವರು. ಅದಕ್ಕಾಗಿ ನಮ್ಮನ್ನು ಆರಿಸಿದ್ದಾರೆ. ಇವತ್ತು ಹೋಗಿ ಬಾ ಅಂತ ಯಮನಂದನ ಧರ್ಮರಾಯರು ನಮಗೆ ಒಂದು ಸೂಚನೆ ಕೊಡು. ಮಾಡಿದ್ರೆ ಏನು? ಅಲ್ಲಿ ರಸ್ತಿದೆ, ಹೋಗಿ ಬಾ. ಅದು ಒಂದು ಇವತ್ತಿನ ಹೊಸ ಪ್ರಸಂಗ ನೀವು ಬರೀಲಿಕ್ಕೆ. ಶತಾನಂದರ ಸಂಧಾನ ಮುಂದೆ ಬೇರೆಯವ್ರ ಸಂಧಾನವಲ್ಲ, ಈ ಸಂಧಾನ ಮುಂದೆ ಯಾವ ಸಂಧಾನ ಇಲ್ಲ ಅಂತ ಅನುಮಾನ ಬೇಡ. ನೋಡೋಣ. ಆ ಜನಪ್ರಿಯ, ಜನನಾಯಕ, ಜನರಂಜಕ ಸುಯೋಧನನ ಪಾಲಿ ಆದರೆ ಆಚಾರ್ಯ ತ್ರಯರನ್ನು ಹೊಂದಿದವನು, ಕುಲಪುರೋಹಿತರನ್ನು ಹೊಂದಿದವನು ಅಂತವನಿಗೆ ಧರ್ಮ ಸೂಕ್ಷ್ಮತೆಗೆ ಗೊತ್ತಾಗೋದಿಲ್ಲ. ವಿಚಾರದಲ್ಲಿ ಯಾವ ಭ್ರಾಂತಿಯಾಗಿ ಛಲ, ಹಠ, ತಾನು ಹೇಳಿದ್ದೆ ಕರೆ ನನ್ನದೇ ಒಂದು ಮುದ್ರೆಯನ್ನು ಈ ದೈವಾದ ಮತ್ಸರವನ್ನು ತೊಂದರೆಯನ್ನು ಅಥವಾ ಅಡಚಣೆಯಾಗಿ ನಿಂತ ದೊರೆಯ ಆಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಬಾಗಿಲಲ್ಲಿ ನಿಂತಿದ್ದೇನೆ. ದೊರೆ ಸುಯೋಧನ, ಹೀಗೆ ಬರಬೇಕು, ಹೀಗೆ ಬರಬೇಕು. ಮೊದಲೇ ಬಂದಂತಹ ವರ್ತಮಾನ ಧ್ರುಪದ ಪುರೋಹಿತರಾದಂತಹ ಶತಾನಂದರು ನಿನ್ನ ಸಭೆಗಾಗಿ ಆಗಮಿಸ್ತಾ ಇದ್ದಾರೆ ಅಂತ ಯಥೋಚಿತವಾದಂತಹ ಸತ್ಕಾರವನ್ನು ಮಾಡಿದ್ದೇನೆ. ಉನ್ನತ ಆಸನವನ್ನು ಇರಿಸಿದ್ದೇನೆ. ಮಂಡಿಸಬೇಕು. ಮತ್ತೆಲ್ಲ ಕ್ಷೇಮವೇ? ನಾವೆಲ್ಲ ಕ್ಷೇಮವೇ ಸ್ವಾಮಿ. ಅದು ಪದ್ಧತಿಯ ಸ್ವಲ್ಪ ಅರ್ಥ ಆಗ್ತದೆ ನನಗೆ. ಶತಾನಂದರನ್ನೇ ಕಳಿಸಿದ್ದಾರೆ ಅಂದ್ರೆ ಅದಕ್ಕೇನೋ ಒಂದು ಮಹತ್ವ ಇದೆ. ತಿಳಿದುಕೊಳ್ಳುವಂತ ಅರ್ಥ ಮಾಡಿಕೊಂಡೆ. ಅಷ್ಟು ಸುದೀರ್ಘವಾದಂತಹ ಉಪಪ್ಲಾವ್ಯದಿಂದ ಇಲ್ಲಿಯವರೆಗೆ ನೀವು ಸಾಗಿ ಬಂದಿದ್ದೀರಿ ಅಂತ ಕಳಿಸಿ ಬಂದವರು ದುರ್ಪದನ ಪುರೋಹಿತರಾದ್ರು ವರ್ತಮಾನ ತಂದದ್ದು ದುರ್ಪದನ ವರ್ತಮಾನ ಅಂತ ನಾನು ನಂಬುವುದಿಲ್ಲ. ಯಾಕೆಂದ್ರೆ ನೀವು ಬಂದಂತಹ ಸ್ಥಳ ಬೇರೆಯವರದ್ದು. ಮೊನ್ನೆ ಅಭಿಮನ್ಯುವಿನ ವಿವಾಹದಲ್ಲಿ ಬಳುವಳಿಯಾಗಿ ಪಾಂಡವರಿಗೆ ದೊರೆತಂತಹ ಸ್ಥಳ ಉಪಪ್ಲಾವ್ಯ ಅಂತ ಕೇಳಿದ್ದೇನೆ. ಆ ಉಪಪ್ಲಾವ್ಯದಲ್ಲಿ ಬೀಡು ಬಿಟ್ಟಂತಹ ಪಾಂಡವರ ಆ ಸ್ಥಳದಿಂದ ನೀವು ಬಂದಿದ್ದೀರಿ ಅಂತ ಆದ್ರೆ ಬಂದದ್ದು ಧರ್ಮಜನ ಯಾವುದೋ ವಿಚಾರವನ್ನ ಹೇಳಲಿಕ್ಕೆ ಅಂತ ನಾನು ಸ್ವಾಮಿ ನನ್ನ ಸೊಲ್ಲನ್ನು ಪೂರ್ತಿ ಮಾಡಿದ್ದೇನೆ. ನಾನು ಹೇಳ್ಬೇಕಾದ್ರೆ ನಿನ್ನ ಬಾಯಿಂದಲೇ ಬಂತು. ಅದಕ್ಕೆ ಕೆಲವೊಮ್ಮೆ ತೀಕ್ಷ್ಣ ಚಕ್ಷು ಆದ್ರಿಂದ ನೀನು ಸುಯೋಧನ, ನಿನ್ನಲ್ಲಿರುವಂತ ಆ ಬುದ್ಧಿಮತ್ತೆ ಹಾಗೆ ನನಗೆ ಅರ್ಥ ಆಗ್ತದೆ ಸ್ವಾಮಿ. ನೀನು ಸ್ವಯಂ ಈ ಕಾಲಕ್ಕೆ ಅವರು ನಿಮ್ಮನ್ನ ಬಳಸಿಕೊಳ್ತಾರಲ್ಲ ಅನ್ನೋದು ಬೇಸರ ಉಂಟು ನನಗೆ. ಯಾಕಂದ್ರೆ ರಾಮಾಯಣ ಕಾಲದಲ್ಲಿ ಇದ್ದವರಂತೆ ಜನಕನ ಆಸ್ಥಾನದಲ್ಲಿ ಪೌರೋಹಿತ್ಯವನ್ನು ಮಾಡಿದವರು ಗೌತಮ ಪುತ್ರರು. ಹೌದು. ಈಗ ಅಷ್ಟು ದೂರದಿಂದ ನಿಮ್ಮನ್ನು ಯಾವುದೋ ಒಂದು ಕೆಲಸಕ್ಕೆ ಇಲ್ಲಿಗೆ ಕಳಿಸಿಕೊಟ್ರಲ್ಲ. ವಯೋವೃದ್ಧರು, ಜ್ಞಾನವೃದ್ಧರು, ತಿಳುವಳಿಕೆ ಉಳ್ಳವರು, ಬೋಧನೆಗೆ ಅರ್ಹರು, ಯೋಗ್ಯರು ಅಂತಲೂ ಕಳಿಸಿದ್ದರು. ಅಲ್ಲ, ನಿಮ್ಮಲ್ಲಿ ಕೊರತೆ ಉಂಟು ಅಂತಲ್ಲ, ನಿಮ್ಮಷ್ಟು ವಯಸ್ಸಾದವರನ್ನ ಅಷ್ಟು ದೂರದಿಂದ ಕಳಿಸಿದ್ರು ಅಂತ. ಆ ಕೊರತೆ ಇಲ್ಲದೆ ನಿನ್ನ ಕೊರಗು ಎಂತೆಲ್ಲ ನೀವು ಬಂದದ್ದು ಯಾಕಿರಬಹುದು ಅಂತ ಇನ್ನಾದರ
ಹಾ ಇಲ್ಲಿವರೆಗೆ ನೀ ಆಗದೆ ಹೋದಿದ್ದಕ್ಕಿಂತ ನೀ ಕೊಡದೆ ಹೋದಿದ್ದು, ಹಾ ನೀ ಮಾಡದೆ ಹೋಗಿ ಯಾವುದು? ಅದೇ ರಾಜ್ಯ. ಯಾವ? ಪಾಂಡವರ ಅರ್ಧ ರಾಜ್ಯ ಅರ್ಹತೆ ಉಳ್ಳವರಿಗೆ ಹಾ ಇನ್ನೂ ದೊರಕಿಸಿಕೊಡದೆ ನೋಡುದು. ಹಾ. ಹುಟ್ಟುವಾಗ ಹ್ಮ್. ಅಣ್ಣ ತಮ್ಮಂದಿರಾಗಿ ಹ್ಮ್ ಏನೋ ಪ್ರೀತಿಯಿಂದ ಹಾ. ಹ್ಮ್ ಆ ಭೀಷ್ಮರ ತೊಡೆಯ ಮೇಲೆ ಬೆಳೆದ ಎರಡು ಕುಡಿದ ಕುಡಿಗಳನ್ನು ಆ ಪ್ರೀತಿ, ಹಾ. ಆ ವಾತ್ಸಲ್ಯ, ಹ್ಮ್ ಆ ರಕ್ತ ರಕ್ತಗತವಾದ ಪ್ರೇಮ, ಆ ನೆಟ್ಟು, ಹಾ. ಆ ಬಂಧನ ಒಂದು ನೆನಪು ಮಾಡಿಕೊಂಡು ಇವತ್ತು ಶಾಶ್ವತವಾದದ್ದು ನೀತಿ, ಹಾ. ಶಾಶ್ವತವಾದದ್ದು ಯಾವುದು ಸತ್ಯ, ಯಾವುದು ಧರ್ಮ. ಅದರಿಂದ ಹಾ. ಅರ್ಹರು ಪಾಂಡವರು. ಹೌದಲ್ಲ? ಅರ್ಹರ ಹೌದಲ್ಲ? ಹೌದು, ಬದುಕಲಿಕ್ಕೆ ಅಲ್ಲ, ಅದಕ್ಕೆಲ್ಲ ನೀನು ಬೇಕಾದ ಸಂಪುಟಗಳನ್ನು ಕೊಡಬಹುದು. ಹಾ. ಆದರೆ ಅರ್ಹ ಪಾಂಡವರಿಗೆ ಅರ್ಧ ಮಾನವನ್ನ ಈ ವರ್ತಮಾನದಲ್ಲಿ ಕೊಟ್ಟು ನೀನು ಕೈ ತೊಳೆದು ಕೊಟ್ಟು ನೀ ಪುನೀತನಾಗ್ತೀಯ ಅಂತ ಸಂಧಾನ ಸೂತ್ರವನ್ನು ಸ್ವಲ್ಪ ಸೂಚ್ಯವಾಗಿ ಹೇಳಲಿಕ್ಕೆ ಬಂದಿದ್ದೇನೆ. ಹಾ. ಇದಕ್ಕೆ ನೀನು ಉತ್ತರ ಎನ್ನುತ್ತದೆ. ಸ್ವಾಮಿ, ಹಾ. ಉತ್ತರ ಬಯಸ್ತಾ ಇರ್ತೀರಿ ಅಲ್ವಾ? ಧರಣಿಯೋ ಪಾರ್ಥಿವ ಸೋತ ಮೇಲರಿಗಳು, ಧರಣಿಯೋ ಪಾರ್ಥಿವ ಸೋತ ಮೇಲರಿಗಳು, ತುಳುಗಳು ಜೈವಿಕೊಂಬುದು ಧರ್ಮ. ಸೋತ ಮೇಲ್ ಅರಿಗಳು ತುಳುಗಳು ಜೈವಿಕೊಂಬುದು ಧರ್ಮ ಎಂದಾತ ಗರು ಎಂತ ಆಪ್ತರೊಡನಾಲೋಚಿಸುತ್ತ ಹೊರಿಯ ಕನ್ನಡಗು ಮಾಡ್ಕೊಂಡೇ ಶತಾನಂದರ, ಸುಯೋಧನ, ನೀವು ಆಡುವಂತಹ ಮಾತನ್ನ ಕೇಳಿದರೆ ಮನಸ್ಸು ಬಂದ್ರೆ ನಿಮಗೆ ಒಂದು ಗ್ರಾಮವನ್ನ ಬಡವಳಿಗಾಗಿ ಕೊಟ್ಟು ಬಿಡಬಹುದು. ಆ, ಯಾಕಂದ್ರೆ ಅಷ್ಟು ದೂರದಿಂದ ಬಂದಿದ್ದೀರಿ, ಬರಿಗೈಗೆ ಹೇಗೆ ಕಳಿಸುವುದು ಅಂತ. ಹಾಗಂತ ನೀವು ಕೇಳುವುದು ಯಾವುದು ನಿಮಗಾಗಿ ಅಲ್ಲ. ಯಮನಂದನನು ನನ್ನನ್ನ ಕಳಿಸಿದ್ದಾನೆ ಅಂತ ನೀವು ಆಡ್ತಾ ಇದ್ದೀರಿ. ತೊಡಗಿರುವುದೇ ಅದು ಸ್ವಾಮಿ. ಯಾರ ಮಕ್ಕಳಾಗಿ ಕೇಳಬೇಕಿತ್ತು ಅದನ್ನು ಅವರ ಮಕ್ಕಳಾಗಿ ಕೇಳ್ತಾ ಇಲ್ಲ. ಕೇಳಬಹುದಾದ್ರೆ ಪಾಂಡುನಂದನ ನನ್ನನ್ನು ಕಳಿಸಿದ್ದಾನೆ ಅಂತ ಹೇಳಿದ್ರೆ ಒಮ್ಮೆ ಯೋಚಿಸಬೇಕಾದ ಅನಿವಾರ್ಯತೆ ಇತ್ತು. ಯಮನ ಸಂತಾನಕ್ಕೆ ರಾಜ್ಯ ಕೊಡ್ಲಿಕ್ಕೆ ಇದು ಯಮನ ಸಂತಾನದಲ್ಲ ರಾಜ್ಯ. ಗುರು ಪ್ರಮುಖರು ಕಟ್ಟಿದಂತಹ ಚಂದ್ರವಂಶೀಯವಾದಂತಹ ಸಿಂಹಾಸನದಲ್ಲಿ ಯಮನಂದನ ಕೇಳಲಿಕ್ಕೆ ಏನುಂಟು ಅಲ್ವಾ? ಯಮನಂದನಾಗಿದ್ದೇನೋ ಹೌದು, ಹೌದು ಸ್ವಾಮಿ, ಅವ ನನಗೆ ಧರ್ಮನಂದನೂ ಹೌದು. ಹೌದು, ನಾನು ಹೇಳುವುದು ಅದನ್ನೇ. ಯಾರು ಅಧಿಕಾರವನ್ನ ಹೊಂದಬೇಕಾದ ವ್ಯಕ್ತಿಯೋ ಅವನ ಹೆಸರೊಂದನ್ನು ಬಿಟ್ಟು ಉಳಿದದೆಲ್ಲ ನುಡಿಗೆ ಬರ್ತದೆ. ಯಮನಂದನ ಅಂತ ಒಬ್ಬ ಹೇಳಿಕೊಳ್ಳುವವ, ಧರ್ಮನಂದನ ಅಂತ ಅವನನ್ನೇ ಕರೆಯುತ್ತಾರೆ, ಇನ್ನೊಬ್ಬ ವಾಯುನಂದನ ಅಂತ ಹೇಳ್ತಾರೆ, ಒಬ್ಬನನ್ನ ಇಂದ್ರನಂದನ ಅಂತ ಹೇಳ್ತಾರೆ, ಇನ್ನೆರಡು ಜನರನ್ನು ಅಶ್ವಿನಿ ದೇವತೆಗಳ ಪುತ್ರರು ಅಂತ ಹೇಳ್ತಾರೆ. ದೈವಾನುಗ್ರಹ ಸಂಭೂತ. ಸ್ವಾಮಿ, ದೈವಾನುಗ್ರಹ ಹುಟ್ಟಿಗಲ್ಲ ಬೇಕಾದದ್ದು ಬದುಕಿಗೆ. ಆ ಬದುಕಿಗೆ ಬೇಕಾದ ದೈವಾನುಗ್ರಹ ನನಗುಂಟು, ಹಾಗಾಗಿ ಸಿಂಹಾಸನದ ಮೇಲೆ ನಾನಿದ್ದೇನೆ. ಯಾಕೆ ಇದನ್ನು ಆಡ್ತೇನೆ ಅಂತ ಕೇಳಿದ್ರೆ, ಯಾವುದೇ ವಂಶದ ಬಗ್ಗೆ ಯೋಚಿಸಿದ್ರು ಪ್ರಾರಂಭದಿಂದ ಇಲ್ಲಿಯವರೆಗೆ ನಡೆದು ಬಂದಂತಹ ಸುದೀರ್ಘ ವಂಶದಲ್ಲಿ, ವಂಶಾವಳಿಯಲ್ಲಿ ಅದೆಷ್ಟೋ ಸಂತಾನಗಳು ಹುಟ್ಟುತ್ತದೆ. ಸೂರ್ಯವಂಶದ ಇತಿಹಾಸವನ್ನು ತೆಗೆದುಕೊಂಡ್ರೆ ಮನುವಿಗೆ 10 ಜನ ಮಕ್ಕಳು. ಹಾಗಿದ್ರೆ ಸಂಪೂರ್ಣವಾದಂತಹ ಭೂಮಂಡಲವನ್ನು ಆಳುತ್ತಿದ್ದಂತಹ ಮನು ತನ್ನ ಮಕ್ಕಳಿಗೆ ಬೇಕಾಗಿ ಆ ಭೂಮಂಡಲವನ್ನು 10 ಭಾಗ ಮಾಡಲಿಲ್ಲ. ಅವನ ಮಗನಾದಂತಹ ಇಕ್ಷ್ವಾಕುವೇ ಆಳಿದ ಭೂಮಂಡಲವನ್ನು. ಉಳಿದವರು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಕೊಂಡ್ರು. ಹಾಗಿದ್ರೆ ಒಂದು ಮನೆಯಲ್ಲಿ 10 ಸಂತಾನ ಹುಟ್ಟುತ್ತಾರೆ ಅಂತ ಆದ್ರೆ ರಾಜಮನೆತನದಲ್ಲಿ 10 ಜನರಿಗೂ ರಾಜ್ಯವನ್ನ ಇಬ್ಬಾಗ ಮಾಡಿಕೊಟ್ಟು ಹೋದ್ರೆ 4 ತಲೆಮಾರಿನಲ್ಲಿ ಒಂದೊಂದು ಗ್ರಾಮವನ್ನು ಒಬ್ಬ ಆಳಿಕೊಂಡಿರ್ಬೇಕಾಗ್ತದೆ. ಆ ನೆಲೆಯಲ್ಲಿಯೇ ಪಾಂಡವರಿಗೆ ರಾಜ್ಯವನ್ನ ಕೊಡಲಾಗುವುದಿಲ್ಲ ಎನ್ನುವಂತಹ ತೀರ್ಮಾನಕ್ಕೆ ನಾ ಬಂದವ. ನನ್ನ ಅನುಪಸ್ಥಿತಿಯಲ್ಲಿ ರಾಜ್ಯ ವಿಭಾಗ ಆಯಿತು.
ಅದನ್ನ ಮತ್ತೆ ಸೇರಿಸಬೇಕು ಎನ್ನುವ ಕಾರಣಕ್ಕಾಗಿ ದ್ಯೂತದ ನೆವನವನ್ನು ಇಟ್ಟುಕೊಂಡದ್ದು. ಅಷ್ಟಾದ ಮೇಲೆ ಒಂದು ನಿಬಂಧನೆ ಇತ್ತಲ್ಲ, ನೀವು ಆಡಿದ್ರಲ್ಲ, 12 ವರ್ಷಗಳು ಮತ್ತು 1 ವರ್ಷದ ಅಜ್ಞಾತ ನಿಬಂಧನೆಯನ್ನ ಪೂರೈಸಿದ್ದಾರೆ. ಪೂರೈಸಿದವರೇ ಹೌದು ಅಂತಾದ್ರೆ ಎಲ್ಲಿ ಕಳಕೊಂಡು ಒತ್ತಿಸಿಕೊಂಡು ಹೋದ್ರೆ ಅಲ್ಲಿ ಬಂದು ನಿಲ್ಲಬೇಕಾಗಿತ್ತವರು. ಹಸ್ತಿನಾವತಿಯಲ್ಲಿ ದ್ಯೂತವನ್ನ ನಡೆಸಿತು, ಉಪಪ್ಲಾವ್ಯದಲ್ಲಿ ಅಲ್ಲ. ಹಾಗಿದ್ರೆ ಉಪಪ್ಲಾವ್ಯದಲ್ಲಿ ಕಾಣಿಸಿಕೊಂಡ್ರು ಅಂತಾದ್ರೆ ಬಂದು ಕೇಳಬೇಕಾದ್ದು ಹಸ್ತಿನಾವತಿಗೆ ಹೊರತು ಯಾರನ್ನೋ ಸಂಧಾನಕ್ಕಾಗಿ ಒಟ್ಟುವುದಲ್ಲ. ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ಒಬ್ಬ ಸಂಧಾನಕಾರ ಬರಬೇಕಾಗಿತ್ತು. ನಾನು ಇಲ್ಲಿಯವರೆಗೂ ಕೊಡುವುದಿಲ್ಲ ಅಂತ ಹೇಳಿಲ್ಲ, ಈಗ ಹೇಳಬೇಕಾದ ಅನಿವಾರ್ಯತೆ ಅವರು ತೊಡಗಿಕೊಂಡಂತಹ ಕಾರ್ಯದಿಂದಾಗಿ. ನಿಮಗೆ ಏನು ಎನ್ನುವಂತಹ ನಿರ್ಧಾರದ ಮಾತು ಬೇಕಲ್ಲ. ನೀನು ಕೊಡುವುದೇ ಇಲ್ಲ, ನಿನ್ನ ಹಠ, ನಿನ್ನ ಛಲದಂಕ ಮಲ್ಲ. ನೀನು ಚಕ್ರಪಟ್ಟಿಗೆ ಹಾಕಿ ಕುಂತೆಂದು ಅಲಗಾಡಲಿಕ್ಕಿಲ್ಲ ಹೇಳು ವಾಸನೆ ಬೆಳಗಿದ್ರಿಂದಲೇ ನಾವು ಪಡೆದಿದ್ದೇವೆ. ಸ್ವಾಮಿ, ಎಲ್ಲಿಯೋ ಕೂತು ಇದೆಯನ್ನೋ ತೀರ್ಮಾನ ಮಾಡುವುದಲ್ಲ. ಕ್ಷತ್ರಿಯ ಪಂಥ ಅಂತ ಆದ್ರೆ ತೆರೆ ಮನೆಯಲ್ಲಿ ನಡೆಸಬೇಕಾದಂತಹ ಕಾರ್ಯ ಅಲ್ಲ, ನೇರವಾಗಿ ರಂಗಕ್ಕಿಳಿಯಬೇಕಾಗುತ್ತದೆ. ಕಳಕೊಂಡದ್ದು ಯಾವುದೋ ಒಂದು ಸಣ್ಣ ವಸ್ತು ಅಲ್ಲ. ಅವರಿಗೆ ಕೊಟ್ಟಂತಹ ಇಂದ್ರಪ್ರಸ್ಥ ಎನ್ನುವಂತಹ ಸಾಮ್ರಾಜ್ಯವನ್ನ ಸಾವಿರ ಸಭಾಸದರ ಸಮ್ಮುಖದಲ್ಲಿ ಯುದ್ಧದಲ್ಲಿ ಕಳ್ಕೊಂಡಿದ್ದಾರೆ. ಹಾಗಿದ್ರೆ ಆ ಸಂಪತ್ತನ್ನ ಎಲ್ಲಿಯೋ ಕುಳಿತು ಕೇಳಬೇಕಾದಂತಹ ಅನಿವಾರ್ಯತೆ ಅಲ್ಲ, ನೇರವಾಗಿ ಬರಬೇಕಾದಂತಹ ಸ್ಥಿತಿ ಇತ್ತು. ಹಾಗೆ ಬಂದ್ರೆ ಕೊಡ್ತೇನೆ ಅಂತ ನೀವು ತೀರ್ಮಾನಕ್ಕೆ ಬರಬೇಕಾದಿಲ್ಲ. ಯಾಕಂದ್ರೆ ನಾನು ಈಗಾಗಲೇ ಒಂದು ತೀರ್ಮಾನದಲ್ಲಿ ಇದ್ದೇನೆ. ಧರಣಿಯಂ ಪಾರ್ಥಿವರ್ ಸೋತ ಮೇಲ ಅರಿಗಳಂ ದುರದಿ ಜಯಿಸಿಕೊಳ್ಳುವುದು ಧರ್ಮ. ಯಾವುದು ಧರ್ಮನಂದನ ಅಂತ ಹೇಳಿದ್ರಲ್ಲ, ಅವನಿಗೆ ಇದು ಅರ್ಥ ಆಗ್ತದ ಅಂತ ಕೇಳಿ ನೋಡಿ. ಇನ್ನೊಮ್ಮೆ ಹೇಳು. ಧರಣಿಯಂ ಪಾರ್ಥಿವರ್ ಸೋತ ಮೇಲ ಅರಿಗಳಂ ದುರದಿ ಜಯಿಸಿಕೊಳ್ಳುವುದು ಧರ್ಮ. ಸ್ವಲ್ಪ ಸಮಾಧಾನ ಆಯ್ತು. ಒಂದಿದ್ದಲ್ಲಿ ಒಂದು ತೀರ್ಪು ನೇರವಾಗಿ ಅವ್ರು ಹೇಳಿದ್ರು ಯಮ ಧರ್ಮರಾಯನಂದನ ಧರ್ಮರಾಗಿ ಬುದ್ಧಿ ಮುಟ್ಟಿಸ್ತೇನೆ, ಅಲ್ಲಿಗೆ ತೆರಳುವಂತ ಶತಾನಂದರನ್ನ ಕಲಿಸಿಕೊಟ್ಟದ್ದಾಯ್ತು. ಹಾಗಿದ್ರೆ ಮುಸುಕಿನ ಗುದ್ದಾಟ ಬೇಡ ಇತ್ತು. ಅವರು ನೇರವಾಗಿ ರಂಗಕ್ಕೆ ಬರದೇ ಇದ್ರೇನು, ನಾನೇ ಪ್ರಯತ್ನಿಸ್ತೇನೆ. ಇದೆಲ್ಲ ಧರ್ಮಜನ ಯೋಚನೆ ಅಂತ ನಾನು ಯೋಚಿಸುವುದಿಲ್ಲ. ಯಾಕೆಂದ್ರೆ ಉಪಪ್ಲಾವ್ಯದಲ್ಲಿ ಮೊನ್ನೆ ನಡೆದಂತಹ ಅಭಿಮನ್ಯುವಿನ ಯಾವ ವಿವಾಹ ಮಹೋತ್ಸವದಲ್ಲಿ ಒಂದು ರಾಜ್ಯಸಭೆ ಏರ್ಪಟ್ಟಿದೆ ಅನ್ನುವಂತಹ ವರ್ತಮಾನ ನನಗೇನು ತಿಳಿದೇ ಹೋಗಿದ್ದಲ್ಲ. ಕೇವಲ ಔತಣಕೂಟ ಮಾತ್ರ ಅಲ್ಲ, ಬಂದಂತಹ ಅರಸು ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಸಭೆ ಮಾಡಿದ್ರಂತೆ. ಕೃಷ್ಣ ಎದ್ದು ನಿಂತು ಮಾತಾಡಿದಂತೆ, ಬಲರಾಮ ದೇವರು ಮಾತಾಡಿದರಂತೆ, ಸಾತ್ಯಕಿ ಮಾತಾಡಿದನಂತೆ. ಅದಕ್ಕೆ ದೃಪದ ಸಮ್ಮತಿಯನ್ನು ಕೊಟ್ಟದಂತೆ. ವಿರಾಟ ತನಗೆ ಬೇಕಾದ ಸಹಕಾರವನ್ನು ನಾ ಮಾಡ್ತೇನೆ ಅಂತ ಆಡಿದಂತೆ. ಹಾಗಿದ್ರೆ ಇಷ್ಟು ಜನ ಒಂದಾಗಿದ್ದಾರೆ ಅಂತ ಆದ್ರೆ ಯಾರು ಪಾಂಚಾಲರೋ ವಿರಾಟರೋ ಯಾವ ಕಾಲದಿಂದಲೂ ಹಸ್ತಿನಾವತಿಯ ವಿರೋಧಿಗಳು ಅಂತವರನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರ ಜೊತೆಗೆ ಒಂದು ಸಂಬಂಧ ಏರ್ಪಡಿಸಿಕೊಂಡು ಆ ಮೂಲಕವಾಗಿ ಕೃಷ್ಣನ ಬಲರಾಮರ ಇವರ ಒಂದು ಸಹಕಾರದಿಂದ ಯಾವುದೋ ಒಂದು ತೀರ್ಮಾನವನ್ನು ಅವರು ತೆಗೆದುಕೊಳ್ಳುತ್ತಾರೆ ಅಂತಾದ್ರೆ ತಲೆ ಧರ್ಮಜನದ್ದಲ್ಲ, ಇದು ತಲೆ ಕೆಲಸ ಮಾಡಿದ್ದು ಕೃಷ್ಣನದ್ದು ಅಂತ ನನಗೆ ಅರ್ಥ ಆಗುತ್ತದೆ. ಏನು ಮಾಡೋಣ, ಇಲ್ಲಿಯ ಒಳಗೆ ಪಾಂಡವರ ವಿಳಾಸ ಇಲ್ಲದಿದ್ದಾಗೆ ಮಾಡ್ತಿದ್ದೆ ನಾನು. ಅವ ಒಬ್ಬ ಮಾತು ಕೊಟ್ಟು ಅವರನ್ನು ಉಳಿಸ್ತಾ ಇದ್ದಾನೆ. ಇಲ್ಲದೇ ಇದ್ರೆ ದ್ರೌಪದಿಯ ಸ್ಥಿತಿ ಸಭೆಯಲ್ಲಿ ಹಾಗಾಗ್ತಿತ್ತ. ಹಾಗಂತ ಅಹಂಕಾರ ಹೋಯ್ತು ಅಂತ ಭಾವಿಸಿಕೊಳ್ಬೇಡಿ. ಅರಣ್ಯದಲ್ಲಿ ಬಹಳಷ್ಟು ಮಾತಾಡಿದ್ರು, ನನಗೆ ವರ್ತಮಾನ ಇಲ್ಲದೆ ಹೋಗಲೇ ಇಲ್ಲ. ನನ್ನ ವಿರೋಧವಾಗಿ ಬಹಳಷ್ಟು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತುಂಟು. ಹಾಗಾಗಿ ಯಾವುದನ್ನ ಭದ್ರವಾಗಿ ರಕ್ಷಿಸುವಂತಹ ಕೃಷ್ಣ ಇದ್ದಾನ. ಈಗ ಅವನಿಗೊಬ್ಬನಿಗೆ ರಾಜಕೀಯ ಬರುವುದು ಅಲ್ವಲ್ಲ. ಹಾಗಾಗಿ ನಾನು ಅದಕ್ಕೆ ತೊಡಗಿಕೊಳ್ಳುತ್ತೇನೆ. ಪಾಂಡವ ಪಕ್ಷಪಾತಿಯಾಗಿ ಏನನ್ನೆಲ್ಲ ಮಾಡ್ತೇನೆ ಅಂತ ಹೇಳುವಂತಹ ಕೃಷ್ಣನನ್ನ ಇವತ್ತು ನಾನು ಆಮಂತ್ರಿಸ್ತೇನೆ. ಹರಿಯ ಒಲುಮೆ ಯಾವ ಕಾಲದವರೆಗೂ ಪಾಂಡವರ ಮೇಲೆ ಇರ್ತದೆ, ಅಲ್ಲಿಯವರೆಗೂ ನಾವು ಧರ್ಮದಲ್ಲಿಯೇ ಇರುತ್ತೇವೆ ಎಂಬಂತಹ ವಿಶ್ವಾಸವೂ ನಮ್ಮದು. ಹಾಗಾಗಿ ನಮ್ಮಂತಹ ಧರ್ಮರಾಯ ಯಾವುದೇ ಕಾರ್ಯ ಮಾಡುವುದಿದ್ದರೂ ಸಹಿತ ನಮ್ಮಲ್ಲಿ ವಿವರಿಸುವುದಕ್ಕೂ ಮೊದಲು ಒಬ್ಬ ಯೋಚಿಸುವುದೊಂದೇ, ಇದಕ್ಕೆ ಹರಿಯ ಒಲಮೆ ದೊರಕಿದ್ರೆ ಸಾಕು, ಆಮೇಲೆ ನಮಗೆ ತಿಳಿಸು ತಮ್ಮ ನಾವು ಹೀಗೆ ಯೋಚಿಸಿದ್ದೇನೆ. ಹಾಗಾಗಿ ಇವತ್ತು ಸಹಿತ ವನವಾಸ ಅಜ್ಞಾತವಾಸಾದಿಗಳನ್ನು ನಾವು ಕಳೆದ ಮೇಲೆ
ನಮ್ಮಂತಹ ದಾಯಭಾಗವನ್ನು ನಾವು ಪಡೆಯುವುದು. ಅದಕ್ಕೆ ಪ್ರಯತ್ನಿಸುವುದಕ್ಕೆ ಬೇಕಾಗಿ ದೃಪದ ಪುರೋಹಿತರಂತಹ ಶತಾನಂದರನ್ನು ನಾವು ಕಳುಹಿಸಿಕೊಟ್ಟದ್ದಾಯಿತು. ಹೋದಂತಹ ಅವರು ಗೌರವ ನುಡಿಗಳನ್ನು ಹೊತ್ತು ಬಂದವರಿದ್ದಾರೆ. ಧರಣಿಯಂ ಪಾರ್ಥಿವರ ಸೋತ ಮೇಲೆ ಅರಿಗಳಂ ಧುರದಿ ಜಯಿಸಿಕೊಂಬುದು ಧರ್ಮ. ಕೇವಲ ಅರಿಗಳನ್ನು ಮಾತ್ರ ಜಯಿಸಿಕೊಂಡರೆ ಸಾಲದು, ಅರಿಗಳಿಂದ ಧುರದಿ ಜಯಿಸಿಕೊಂಡು ತಮ್ಮ ವೈರಿಗಳು ಅಂತ ಯಾರನ್ನ ಭಾವಿಸ್ತಾರೋ ಅವರಿಂದ ತಮ್ಮತ್ತನ್ನು ತಾವು ಜಯಿಸಿಕೊಂಬುದು ಕ್ಷತ್ರಿಯರಿಗೆ ಧರ್ಮ ಎಂಬುದಾಗಿ. ಹಾಗಾದ್ರೆ ಗೌರವ ಯಾವುದು ಧರ್ಮ ಎನ್ನುವುದನ್ನು ನಮ್ಮನ್ನು ನಾವು ಧರ್ಮರಾಯನಿಗೆ ನೆನಪಿಸಿಕೊಡ್ತಾ ಇದ್ದಾರೆ. ನಾವು ಪಾಂಡವರು ಸಹಿತ ಧರ್ಮಕ್ಕೆ ಪ್ರಭುವೆನಿಸಿಕೊಂಡವರಲ್ಲಿ ಮೊರೆ ಹೋಗದೆ ಮತ್ತೆ ದಾರಿ ಇಲ್ಲವಲ್ಲ. ಹಾಗಾಗಿ ಕೌರವನ ಕಡೆಯಿಂದ ಆ ವಾರ್ತೆ ಬಂದ ಮೇಲೆ ನಮಗೆ ಬೇಕಾದ್ದೇನು ಅಂತ ನಾವು ಯೋಚಿಸಬೇಕಾಗಿದೆ. ನಮ್ಮ ಅಣ್ಣ ನನ್ನ ಕರೆದು ಆಡಿದಂತಹ ಮಾತು, ಮೊದಲಿನಿಂದಲೂ ನಮ್ಮ ಐವರು ಸಹೋದರರಲ್ಲಿ ಕೃಷ್ಣನಿಗೆ ನನ್ನ ಮೇಲೆ ಏನೋ ಒಂದು ಸರಿ. ಹಾಗಾಗಿ ಬಹುಶಃ ಅವನ ತಂಗಿಯಾದ ಸುಭದ್ರೆಯನ್ನು ನನಗೆ ಸುಲಭದಲ್ಲಿ ಮದುವೆ ಮಾಡಿಸಿಕೊಟ್ಟು ಆ ಭಾವ ಎಂಬಂತಹ ನೆಂಟಸ್ತಿಕೆಯ ಒಲುಮೆಯು ನನ್ನ ಮೇಲೆ ಹೆಚ್ಚು ಇರಬಹುದು ನನ್ನ ಭಾವ. ಹಾಗಾಗಿ ಆದಷ್ಟು ಬೇಗನೆ ಪರಮಾತ್ಮನಲ್ಲಿರುವವರಾಗಿ ಹೋಗಿ ಒಂದೊಮ್ಮೆ ಯುದ್ಧ ಗಂಟಿಕ್ಕಿತ್ತು ಅಂತಾದ್ರೆ ನಮಗೆ ಬೇಕಾದ ಬಲವನ್ನು, ಯಾವ ಬಲ ಆದವರ ಬಲವನ್ನು ಬದಲಾಗಿ ನಾವು ದೇವರು ಎಂಬುದಾಗಿ ನಮ್ಮಿಂದ ಕೃಷ್ಣನ ಆಶೀರ್ವಾದದ ಬಲ, ದೈವ ಬಲವನ್ನು ಪಡೆದು ಬಾ ಅಂತ ಕಳಿಸಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಹೊರಗಬೇಕು ಮತ್ತೆ ಸಿದ್ಧನಾಗಿ ದ್ವಾರಕೆ ಅಂತ ಹೊರಟ ಕಾಲಕ್ಕೆ ಮಂಗಳ ಸೂಚನೆಗಳು ತೋರಿಸಿದವಲ್ಲ. ಹೊರಟ ಸಂದರ್ಭದಲ್ಲಿ ಆಶೀರ್ವದಿಸಿ ಕಳಿಸಿಕೊಟ್ಟರು ಬ್ರಾಹ್ಮಣರು. ಇಂದು ಬರುವಾಗ ಮಾರ್ಗದಲ್ಲಿ ಸ್ತ್ರೀಯೊಬ್ಬಳು ತುಂಬಿದ ಪಡವನ್ನ ಹೊತ್ತು ತಂದನ ಕಾಣಿದೆ. ಈರುವರು ಬ್ರಾಹ್ಮಣರ ದರ್ಶನವೂ ಆಯಿತು, ದರ್ಶನವೂ ಆಯಿತು. ಹಾಗಾದ್ರೆ ನಾವು ಹೊರಟಂತಹ ಕಾರ್ಯ ಸತ್ಫಲವನ್ನು ನಮ್ಮ ಪಾಲಿರುತ್ತದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ತಡಮಾಡದೆ ದ್ವಾರಕೆಯನ್ನು ಸೇರಿದ್ದೇವೆ. ಮತ್ತೆ ನಗರ ಹೊಸದಲ್ಲ, ಆದರೂ ನಾವು ಸೇರಬೇಕಾದ ನಮ್ಮ ದೇವರ ಅರಮನೆಯನ್ನು, ದೇವರ ಗುಡಿಯನ್ನು. ಹಾಗಾಗಿ ಆದಷ್ಟು ಬೇಗ ಅರ್ಥಸಾಗಿರುತ್ತೇವೆ. ತರುಣಿಯರು ಸಿರಿಚರಣ ಸೇವೆಯು ಇರದಿನದು. ತರುಣಿಯರು ಸಿರಿಚರಣ ಸೇವೆಯು ವಿರಚಿಸಲು ತೆರೆದರೆ ನಯನ ಭಾಸುರದ ವದನದೊಳಿತ, ತೆರೆದರೆ ನಯನ ಭಾಸುರದ ವದನದೊಳಿತ ನಿದ್ರಾಗಲೆಯ
ಇಂತಹ ಒಂದು ವ್ಯವಸ್ಥೆಗಳಿದ್ರೆ ಯಾರಿಗೆ ನಿದ್ರೆ ಬರ್ಲಿಕ್ಕಿಲ್ಲ ಹೇಳಿ. ಈ ಕಾಲದಲ್ಲಿ ಎಲ್ಲವಾದ ಅಲ್ಲೋಲ ಕಲ್ಲೋಲವಾದಂತಹ ಮನಸ್ಥಿತಿ ಇದ್ದವರಿಗೆ ನಿದ್ದೆ ಬಂದು ಹೋಗುತ್ತದೆಯಂತೆ. ದ್ವಾರಾವತಿಯ ನನ್ನ ಮಂದಿರದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತಹದ್ದಲ್ಲ. ಸವಿಯಾದ ಒಂದು ಊಟ ಮಾಡಿದ್ದರ ಪರಿಣಾಮ. ಯಾರೋ ನಮ್ಮ ಪೂರ್ವಜರು ಆಡಿದ ಮಾತೊಂದುಂಟು, ನಾಲಿಗೆಗೆ ಆಗಾಗ ಒಂದು ರುಚಿಯಾದ ಊಟವನ್ನು ತಿನಿಸನ್ನು ಕೊಡ್ತಾ ಇದ್ದರು. ಅದು ಆಗಾಗ ಮತ್ತೆ ಅದನ್ನು ಬಯಸ್ತದೆಯಂತೆ. ಪ್ರತಿನಿತ್ಯದಲ್ಲಿಯೂ ಮೃದು ತಲ್ಪದಲ್ಲಿಯೇ ಮಲಗಿ ಅಭ್ಯಾಸವಾದ ಮೈಗೆ ಒಂದು ತಲ್ಪ ಕಂಡರೆ ಸಾಕು ಹೊರಗುವ ಅಂತ ಅನ್ನಿಸ್ತದೆ. ನನಗೆ ಯಾವ್ದನ್ನು ಹಾಗೆ ಮೊನ್ನೆ ನಮ್ಮ ದ್ವಾರಾವತಿಯಿಂದ ಎಲ್ಲ ನಾವು ಬಂಧು ಮಿತ್ರರು ಸೇರಿ ನಮ್ಮ ಅಳಿಯ ಅಭಿಮನ್ಯುವಿನ ಮದುವೆಗೆ ಹೋಗಿ ಆಡಿದ್ದು. ಆ ಮದುವೆ ಮನೆಯ ವ್ಯವಸ್ಥೆ, ಅಲ್ಲಿಯ ಸಡಗರ ಸಂಭ್ರಮ ಬಹುಶಃ ಹಸ್ತಿನಾವತಿಯ ಅರಮನೆಯಲ್ಲಿಯೇ ಇದ್ರೆ 6 ತಿಂಗಳವರೆಗೆ ಆ ಸಂತಸವನ್ನು ಅನುಭವಿಸಬೇಕಾಗ್ತಿತ್ತೋ ಏನು. ಈ ಅಭಿಮನ್ಯುವಿನ ದೌರ್ಭಾಗ್ಯ ಬೇರೆಯವರು ಕೊಟ್ಟ ನೆಲದಲ್ಲಿ ಇದ್ದು ಅದನ್ನು ಮಾಡಬೇಕೆ. ವಿರಾಟನಗರದಲ್ಲವಾಗಿದ್ದು ಆದರೂ ಸಂಭ್ರಮಕ್ಕೆ ಕೊರತೆ ಇಲ್ಲ. ಈ ವಿರಾಟರಿಗೋ ಪಾಂಚಾಲರಿಗೋ ಹಸ್ತಿನಾವತಿಯ ಕುರಿತಾಗಿ ಸ್ವಲ್ಪ ವೈಷಮ್ಯ ಇದೆ, ಅದರ ಪಾಂಡವರ ಬಗ್ಗೆ ಇಲ್ಲ, ದ್ವಾರಾವತಿಯ ಬಗ್ಗೆ ಇಲ್ಲ. ಈ ಕಾರಣದಿಂದ ಅಭಿಮನ್ಯುವಿನ ಮದುವೆ, ಅದರ ಸಂಭ್ರಮ, ಆ ಆದರೋಪಚಾರ, ಆ ಊಟ ನಾವು ಕೆಲವು ದಿವಸ ಇದ್ದು ಅಲ್ಲಿ ಅನುಭವಿಸಿ ಆಗಿದೆ. ಹಾಗಾಗಿ ಅದು ಕಳೆದು ಕೆಲವು ದಿವಸ ಕಳೆದು ನಾಲಿಗೆಗೆ ಮೊನ್ನೆ ಆಯ್ತೇನೋ ಎನ್ನುವ ಹಾಗೆ, ಬಹುಶಃ ನನಗೊಬ್ಬನಿಗೆ ಅಂತಲ್ಲ, ವಿರಾಟನಗರದಿಂದ ಬಂದು ಬಹಳ ದಿವಸ ಆಯಿತು. ದ್ವಾರಾವತಿಯ ನಮ್ಮ ಬಂಧುಗಳ ಎಲ್ಲರ ನಾಲಿಗೆಯೂ ಹಾಗೆಯೇ ಆಗಿದೆ ಅಂತ ಕಾಣುತ್ತದೆ. ಮೊನ್ನೆಯಿಂದ ನಮ್ಮ ಈ ನಗರದ ಬೀದಿಯಲ್ಲಿ ಸಂಚರಿಸುವಾಗ ತರತರದ ಅಡುಗೆಯ ಸುವಾಸನೆ ನನ್ನ ಮೂಗಿಗೆ ಬಡಿದಿದೆ. ಎಲ್ಲರ ಮನೆಯಲ್ಲಿಯೂ ಒಂದು ಸಂಭ್ರಮ ಆಯ್ತೇನೋ, ಯಾವುದೋ ಒಂದು ಮಹಾ ಉತ್ಸವವನ್ನು ನಾವು ಪೂರೈಸಿದ್ದೇವೇನೋ ಎಂಬ ಆನಂದದ ಭರದಲ್ಲಿ. ಅದಕ್ಕೆ ನನ್ನ ಮಂದಿರ ಹೊರತಾಗಲಿಲ್ಲ. ಅದೇ ಇಲ್ಲಿ ಸ್ವಲ್ಪ ಓಡಾಡುವವರೆಲ್ಲ ಹೇಳಿಕೊಳ್ಳುವಂತೆ ಪರಮ ಸಡು ರಸಭೋಜನ ಇವತ್ತಾಗಿದ್ದು ಅದೇ. ಕೆಲವು ದಿವಸದಲ್ಲಿ ಕೆಲವು ರಸ ಕಡಿಮೆ ಇತ್ತು. ನಾಲಿಗೆಗೆ ಇವತ್ತು ಇದಿಷ್ಟೇ ರಸದ ರುಚಿ ಸಾಕೇನೋ ಎಂಬ ಕಾರಣದಿಂದ ಅಡಿಗೆಯಲ್ಲಿ ಪಾಕದಲ್ಲಿ ವೈವಿಧ್ಯತೆ ನಮ್ಮ ಮಂದಿರದಲ್ಲಿ ಆಗುತ್ತಾ ಇತ್ತು. ಈ ಹೊತ್ತು ಆಗಲ್ಲ. ನಾಲಿಗೆಯನ್ನ ಚಪ್ಪರಿಸಿಕೊಂಡು ನಾವು ಊಟದ ಆನಂದವನ್ನು ಉಂಡು ಅನುಭವಿಸಬೇಕು ಎಂಬ ಭಾವನೆ. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು, ಇದು 6 ಪ್ರಧಾನವಾದಂತಹ ಅಡುಗೆಯ ಮೂಲ ವಸ್ತುಗಳು. ಅವುಗಳ ಮಿಶ್ರಣವನ್ನು ಎಷ್ಟೆಷ್ಟು ಯಾವ ಲೆಕ್ಕ ಮಾಡಬೇಕೋ ಅಡುಗೆಯ ಮನೆಯಲ್ಲಿರುವಂತಹ ಪಾಕಶಾಸ್ತ್ರಜ್ಞೆಯರು, ಅಂದರೆ ನಮ್ಮ ಅರಮನೆಯ ನಾರಿಯರು, ಅವರಿಗದು ಗೊತ್ತಿದೆ.
ಮತ್ತೆ ಇಷ್ಟೂ ದಿವಸ ಈ ನಮಗೆಲ್ಲ ಉಣಬಡಿಸ್ತಾರೆ ಇರುವಾಗ ನಮ್ಮ ಮನೆಯವರಿಗೆ ಯಾವುದು ರುಚಿ ಯಾವುದು ಎಷ್ಟು ಹಾಕಿದರೆ ಸರಿ ತಿಳಿದೆ ಅವರು ಅಡಿಗೆ ಮಾಡುತ್ತಾರೆ. ವಿರಾಟ ನಗರದಿಂದ ಬಂದ ಮೇಲೆ ನಮ್ಮ ಮನೆಯಲ್ಲೂ ಒಂದು ರೀತಿಯ ಮದುವೆ ಮನೆ ಅಡಿಗೆ ಆಗುತ್ತಿದೆಯೇನೋ ಎನ್ನುವ ಹಾಗೆ ನಿತ್ಯದಲ್ಲೂ ಆಗಿದೆ. ಹೀಗೆ ಊಟ ಮಾಡಿ ಇವತ್ತು ಸ್ವಲ್ಪ ವಿಶೇಷ ವ್ಯವಸ್ಥೆ ನನ್ನ ಮಂದಿರದಲ್ಲಿ ಎಲ್ಲವನ್ನ ಪರಿವಾರದ ನಾರಿಯರು ಇವತ್ತು ಕೃಷ್ಣನ ಸೇವೆಗೆ ನಾ ಮುಂದೆ ತಾ ಮುಂದೆ ಓ ನಾನು ಬರುವಷ್ಟರಲ್ಲಿ ಈ ರತ್ನದ ಪಲ್ಲಂಗ ಸಿದ್ಧಪಡಿಸಿದ್ದು ಏನು, ಮಲಗಿ ಆನಂತರದಲ್ಲಿ ಒಂದು ಮೇಲು ಹೊದಿಕೆ ರೇಷ್ಮೆಯದ್ದು ಇರಲಿ ಅಂತ ತಂದು ಕೊಡುವವರಿಗೇನು, ಮಲಗಿದ ನನಗೆ ಒಂದು ಚಾಮರದ ಸೇವೆ ನಮ್ಮದು ಅಂತ ಆಚೀಚೆಯಲ್ಲಿ ಆ ಚಮರಿ ಮೃಗದ ಕೂದಲಿನಿಂದ ಮಾಡಿ ಚಾಮರ ಸೇವೆ. ಬೇರೆಯವರಾದ್ರೂ ನೋಡಬೇಕು ಕೃಷ್ಣನಿಗೆ ಏನು ರಾಜೋಪಚಾರವೋ ಇವತ್ತು ಹೀಗೆ. ಮತ್ತೆ ನೋಡಿ ಒಂದು ಸಿದ್ಧಪಡಿಸಿದಂತಹ ತಾಂಬೂಲ ಅದು ಎಷ್ಟು ಚಿಗುರಿ ಎಲೆ ಅದು, ಅದಕ್ಕೆ ನವಿರಾಗಿ ಸುಣ್ಣವನ್ನು ಹಾಕಿದ್ದಾರೆ. ರುಚಿಯಾದ ಅಡಿಕೆ ಬಹುಶಃ ಅದು ಮೊನ್ನೆ ತುಪ್ಪದಲ್ಲಿ ಹೊರದಿದ್ದು ಇರಬೇಕು. ಯಾಕೆ ಇವತ್ತು ಒಂದಲ್ಲ 3-4 ಸಾರಿ ತಾಂಬೂಲವನ್ನು ಸವಿದೆ. ಅವರು ಯಾರ್ಯಾರು ಆ ಚಿಗುರಲ್ಲಿ ಸುಣ್ಣವನ್ನು ಹಚ್ಚಿ ಆ ತುಪ್ಪದ ಘಮಘಮಿಸುವ ಅಡಿಕೆಯನ್ನ ಇಟ್ಟು ಅದನ್ನ ಕೊಟ್ಟು ನೀವು ಸವಿಯಿರಿ ಅಂತ ಹೇಳಿದ್ರೆ ಕೊಟ್ಟ ಹಾಗೆ ಸವಿದೆ. ತುಟಿಗೆ ಕೆಂಪಾದ ರಂಗು ಬಂದಿದ್ದು ಹೌದು. ಬಂದ ಕಾಲದಲ್ಲಿ ಇವರು ಹೇಳ್ತಾರೆ ತುಟಿ ಒಂದೇ ಅಲ್ಲ, ನಿನ್ನ ಕೆನ್ನೆಯೂ ಸ್ವಲ್ಪ ಕೆಂಪಾಗಿದೆ, ಅರುಣರಾಗದಿಂದ ಕೂಡಿದೆ ಅಂತ ಅಂದರೆ ಇಂತಹ ಒಂದು ರುಚಿಕರವಾದ ಭೋಜನವನ್ನು ಮಾಡಿ ರತ್ನ ಖಚಿತವಾದಂತಹ ಪಲ್ಲಂಗದ ಮೇಲೆ ಕುಳಿತು ನಾಳಿಯರು ಸಿದ್ಧಪಡಿಸಿಕೊಟ್ಟ ತಾಂಬೂಲ ಚರವಣವನ್ನ ಮಾಡಿದವಾಗ ನಮಗೇನು ಅನುಭವ ಮತ್ತು ಅನುಭೂತಿ ಆಗುತ್ತಾ ಇದೆಯೋ ಇದು ಸಿದ್ಧಪಡಿಸಿದ ಇವರಿಗೆಲ್ಲ ಆಗುತ್ತದೆ ಅಂತಂದರೆ ಪರಮ ಸದೂರತ ಭೋಜನವೇ ಸರಿ. ಅಲ್ಲಿಂದಲೇ ಕಾರಣವು ಮಧ್ಯಾಹ್ನ ದಾಟಿದೆ. ನೇರವಾಗಿ ಬಂದಾಗ ಎಲ್ಲಿ ಕಾಲೆ ಎನ್ನುವ ಹಾಗೆ ಕಣ್ಣೋಟದಲ್ಲಿ ಪ್ರಶ್ನಿಸಿದಾಗಲೇ ಹೇಳಿದರಲ್ಲ ಪರಿಚಾರಕರು, ಶಯ್ಯಾಗೃಹ ರಥ ತೋರಿಸಿದರು. ನೇರವಾಗಿ ಬಂದದ್ದು ಹೌದು. ಒಂದು ದೃಶ್ಯ ನೋಡಿದ್ರೆ ಕಣ್ತುಂಬಿಕೊಳ್ಳಬೇಕು. ನಿಜವಾಗಿ ಸಮಯ ಸಿಕ್ಕರೆ ಹಸ್ತಿನಾವತಿಯ ಸಭಾಭವನದ ವಿಶಾಲವಾದ ಗೋಡೆಯ ಮೇಲೆ ವರ್ಣಚಿತ್ರಗಳ ರಚಿಸಲಿಕ್ಕೆ ಹೇಳ್ತಾನೆ ಈ ದೃಶ್ಯವನ್ನು. ಲೆಕ್ಕನಿಲ್ಲದಷ್ಟು ನಾರಿ ಇವನ ಸೇವೆ ನಿಜ ಮಾಡ್ತಾ ಇದ್ದಾನೆ, ಚಾಮರಜಿಸ್ತಾ ಇದ್ದ. ನಾನು ಬಂದ ಕ್ಷಣದಲ್ಲಿ ಎಲ್ಲವನ್ನೂ ತಾವು ಮಾಡುತ್ತಿದ್ದೆ ಕೆಲಸಬಿಟ್ಟು ಒಳಗೊಂಡು ಹಾಗಂತ ಒಮ್ಮೆ ನೋಡಿದ್ರೆ ಯಾರೋ ಒಬ್ಬಳು ನಿಂತಿದ್ದಾರೆ ಅಂತ ಅನ್ನಿಸಿದ್ದು. ಒಬ್ಬಳಲ್ಲ, ಒಬ್ಬವ ನನಗಿಂತ ಮೊದಲೇ ಬಂದು ಹೇಳಿಕೊಂಡಿದ್ದಾನೆ. ಮಧ್ಯಮ ಪಾಂಡವನೆನಿಸಿಕೊಂಡಂತಹ ಪಾರ್ಥ ಕೈ ಮುಗಿದು ನಿಂತಿದ್ದಾನೆ. ಹೀಗಿದೆ ನಾವು ನಮ್ಮ ಸ್ನೇಹಿತರನ್ನಾದ್ರೂ ಮರೆಯುತ್ತೇವೆ, ವೈರಿಗಳನ್ನು ಮರೆಯುತ್ತೀವಿ. ಸದಾ ನೆನಪಿಟ್ಟುಕೊಳ್ಳಬೇಕಾದ ವೈರಿಗಳು. ಹಾಗಾಗಿ ಕೈ ಮುಗಿದು ನಿಂತಿದ್ದಾನೆ. ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಿ. ಎಷ್ಟು ಕಾಲದಿಂದ ನಿಂತಿದ್ದಾನೆ ನನಗೆ ಗೊತ್ತಿಲ್ಲ. ಅವ ಬಂದ
ಕ್ಷಣದಲ್ಲಿ ನಾರಿಯರು ಅವನಿಗೆ ಏನು ಹೇಳಿದ್ರು ಏನು ಬಿಟ್ಟರು ಗೊತ್ತಿಲ್ಲ, ಅಂತೂ ಒಳಗೋಗ್ಲಿಲ್ಲ. ಹಸ್ತಿನಾವತಿ ಅಧಿಪನಾದಂತಹ ಸುಯೋಧನ ಬಂದಿದ್ದಾನೆ ಎಂದ ಕ್ಷಣದಲ್ಲಿ ಅರಸರುಗಳ ಮುಂದೆ ತಾವಿರಕೂಡುದು ಎನ್ನುವ ಕಾರಣಕ್ಕಾಗಿ ಅಲ್ವ ಒಳಗೋಗಿದ್ದು. ಸ್ವಯಮೇವ ಮೃಗೇಂದ್ರತ ಅಂದ್ರೆ ಇದೆ. ಸಿಂಹಕ್ಕೆ ತನ್ನ ಕಾಡು ಪರದ ಕಾಡು ಅಂತಿಲ್ಲ, ಯಾವ ಗಾಡಿಗೆ ಹೋದ್ರು ಸಿಂಹವಾಗಿ ಇರ್ತದೆ. ಹಾಗಾಗಿ ಬಂದ ಕ್ಷಣದಲ್ಲಿ ಅವರೆಲ್ಲ ತಲೆ ತೆಗೆಸಿಕೊಂಡು ಒಳಗೋದ್ರು. ಇವ ಕೈ ಮುಗಿದು ನಿಂತಿದ್ದಾನೆ. ಸುತ್ತಲೂ ನಿಂತಿಸಿದ್ರೆ ಇವನ ತಲೆಯ ಕಡೆಗೆ ಮಲಗಿದ್ದಾನಲ್ಲ, ತಲೆಯ ಕಡೆಗೆ ಒಂದು ಉನ್ನತವಾದಂತಹ ಆಸನ ಸಿದ್ಧವಾಗಿದೆ. ಇದು ನೋಡಿ ಯೋಗ ಅಲ್ಲ, ನಾವು ಪಡ್ಕೊಂಡು ಬಂದದ್ದೇ ಅದನ್ನ. ಯಾರು ಇಳಿಸ್ತೇನೆ ಅಂತ ಹೇಳಿದ್ರು ನಮಗೆ ಅದೇ ತಾನಾಗಿ ಅರಸಿಕೊಂಡು ಬರ್ತಾರೆ. ಉನ್ನತಾಸನ ಆಯ್ತು. ಇದ್ರು ಇವನಿಗೆ ಕುಳಿತುಕೊಳ್ಳಿಕ್ಕೆ ಇಲ್ಲಿವರೆಗೆ ಅದು ಬರಿದಾಗೆ ಇತ್ತಲ್ಲ, ಬಂದಾಗ ಕುಳಿತುಕೊಳ್ಳಬಹುದಿತ್ತಲ್ಲ. ಕುಳಿತುಕೊಂಡ್ರೆ ನಾನು ಇಲ್ಲಿ ಅಂತ ಯೋಚಿಸ್ಬೇಕಿತ್ತು ಅಲ್ಲ, ಇವನ ಹಾಗೆ ನಾ ಕೈ ಮುಗಿದು ನಿಲ್ಬೇಕಿತ್ತು. ಅದಲ್ಲ, ವಿಧಿ ನಮಗೆ ನಿರ್ಣಯಿಸಿದೆ ಇಂಥವನಿಗೆ ಇಂಥದೇ ಸಿಗಬೇಕು. ಒಂದು ಕಡೆ ಏನು ಅಂತ ಅವ ಕೇಳಿದ್ದು ನಮಗೆ ಸೇನೆ ಏನು ಬೇಕು ಅನ್ನೋದೆಲ್ಲ ಇಲ್ಲ, ನೀವು ಒಬ್ಬನೇ ಸಾಕು ಎನ್ನುವವರೆಗೆ ಬಂದು ಗೊತ್ತಾಯ್ತು ಕೃಷ್ಣ, ಗೊತ್ತಾಯ್ತು. ಒಂದು ಬಲ ಒಟ್ಟೋಲಗಲು ಆನಂದದಿಂದಿರೆ ತನ್ನ ಶೀಲವಾದ ಪ್ರಪಂಚದ ಗತ ಇತಿಹಾಸವನ್ನು ಅವಲೋಕಿಸಿದಾಗ ಕಾಣಬರುವಂತಹ ತಿರುವುಗಳು ಹಲವು. ಬಲರಾಮನಿಗೆ ಬೇಕಾದದ್ದು ಮಾತ್ರ ಎರಡೇ ತಿರುವು. ಸುರಲೋಕದ ಗದ್ದುಗೆಯನ್ನ ಏರುವುದಕ್ಕೆ ಬೇಕಾಗಿ ಒಂದು ಅಮರಗಣದಲ್ಲಿ ಒಬ್ಬನಾಗಿರಬೇಕು, ಅದಲ್ಲದೆ ಹೋದರೆ ಶತಮಖನಾಗಿರಬೇಕು. ಹಾಗಿದ್ದರೂ ಭೂಲೋಕದ ಅರಸನೊಬ್ಬ ಹೋಗಿ ಸುಧರ್ಮ ಸಭೆಯಲ್ಲಿ ದೇವೇಂದ್ರನ ಗದ್ದುಗೆಯನ್ನ ಏರುತ್ತಾನೆ ಅಂದರೆ ಅವನ ಪ್ರತಿಷ್ಠೆ ಬಹಳ ದೊಡ್ಡದು. ಮತ್ಯಾರು ಅಲ್ಲ, ಚಂದ್ರವಂಶದ ನಹುಷನೆನ್ನುವಂತಹ ಚಕ್ರವರ್ತಿ, ಆತನ ಮಗ ಯಯಾತಿ, ಅವನೂ ಕೂಡ ಅಂತಹದೇ ಚಕ್ರವರ್ತಿ. ಒಂದು ದಿನ ಮೃಗಯ ವಿಹಾರಕ್ಕಾಗಿ ಹೊರಟಿರುವಂತಹ ಯಯಾತಿ ಕೂಪದಲ್ಲಿರುವಂತಹ ಒಂದು ಹೆಣ್ಣು ಮಗಳನ್ನು ಕಂಡ. ಮೇಲಕ್ಕೆ ಎತ್ತುವುದಕ್ಕೆ ಬೇಕಾಗಿ ಕರವನ್ನು ಕೊಟ್ಟ, ಕರವನ್ನು ಹಿಡಿದೆತ್ತಿದ. ಅದೇ ಕಾರಣಕ್ಕಾಗಿ ಆಕೆಯನ್ನ ಆತ ಮದುವೆಯಾಗುವಂತಹ ಸಂದರ್ಭವೂ ಒದಗಿ ಬಂತು. ಮತ್ತಾರು ಅಲ್ಲ, ಶುಕ್ರಾಚಾರ್ಯರ ಮಗಳು ದೇವಯಾನಿ. ಅಲ್ಲಿಯವರೆಗೂ ನಡೆದಿರುವಂತಹ ಪದ್ಧತಿಗಳ ಪ್ರಕಾರ ಅದೊಂದು ವಿಲೋಮ ವಿವಾಹವೆಂದೇ ಪರಿಗಣಿಸಬಹುದಾಗಿದ್ದರೂ ಆಚಾರ್ಯ ಶುಕ್ರರ ಅನುಮತಿಯಂತೆ ಅದು ಕೂಡ ಅಲ್ಲಿಗೆ ಪ್ರಶಸ್ತವೇ ಆಯಿತು ಎಂದರೆ ಅದು ಜಗತ್ತಿನ ಇತಿಹಾಸದಲ್ಲಿ ಒಂದು ಮಹತ್ತರವಾದ ತಿರುವು ಅಂತ ನಾನು ಗ್ರಹಿತು. ದೇವಯಾನೆಯನ್ನು ವರಿಸುವ ಕಾಲಕ್ಕೆ ದೇವಯಾನೆಯ ಸೇವಕಿಯಾಗಿರುವಂತಹ ಶರ್ಮಿಷ್ಠೆಯನ್ನು ಸಹ ಮತ್ತಾರು ಅಲ್ಲ, ರಾಕ್ಷಸ ರಾಜರಾಗಿರುವಂತಹ ವೃಷಪರ್ವರ ಮಗಳು ಶರ್ಮಿಷ್ಠೆ, ಅವಳನ್ನು ಈತ ವರಿಸುವಂತಹ ಕಾಲ ಸನ್ನಿಹಿತವಾಯಿತು. ಆದರೆ ನಿಬಂಧನೆ ಇತ್ತು ಶುಕ್ರಾಚಾರ್ಯರದ್ದು. ಆಕೆಯೊಡನೆ
ನೀನು ದೈಹಿಕವಾದ ಸಂಬಂಧವನ್ನ ಹೊಂದಬಾರದು ಎನ್ನುವುದಾಗಿ. ರಾಜನಿಗೆ ಬಹುಪತ್ನಿವಲ್ಲಭ ಎನ್ನುವಂತಹ ಮಾತುಂಟು. ಸಂದರ್ಭವಶಾತ್ ಯಯಾತಿ ಶರ್ಮಿಷ್ಠೆಯನ್ನು ಸೇರುವಂತಹ ಸಂದರ್ಭ ಬಂತು. ಹುಟ್ಟಿದಂತಹ ಮಕ್ಕಳನ್ನು ಕಂಡ ದೇವಯಾನೆ ತನ್ನ ಗಂಡ ತನ್ನ ಸೇವಕಿಯಾಗಿರುವಂತಹ ಶರ್ಮಿಷ್ಠೆಯಲ್ಲಿಯೂ ಸಂಸಾರವನ್ನು ಮಾಡಿದ್ದಾನೆ ಎನ್ನುವಂತಹ ಆಕ್ಷೇಪಣೆಯನ್ನು ಕೊಟ್ಟಾಗ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟ ಶುಕ್ರಾಚಾರ್ಯರು ಯಯಾತಿಯನ್ನು ಶಪಿಸಿದರು. ನಿನಗೆ ವೃದ್ಧಾಪ್ಯ ಬಂದು ಹೋಗಲಿ. ಯಾವ ಯೌವನದ ಮದದಿಂದ ತನ್ನ ಮಗಳನ್ನ ಹೊರತಾಗಿ ಉಳಿದೊಂದು ಹೆಣ್ಣಿನೊಡನೆ ನೀನು ದೈಹಿಕ ಸಂಬಂಧವನ್ನು ಹೊಂದಿದೆಯೋ ಅದಕ್ಕೆ ಕಾರಣೀಭೂತವಾಗಿರುವಂತಹ ನಿನ್ನ ಯೌವನ ತೊಲಗಿ ಹೋಗಲಿ, ನಿನಗೆ ವೃದ್ಧಾಪ್ಯ ಉಳಿಸಲಿ. ಹಾಗೆ ಕೋಪದಲ್ಲಿ ಕೊಯ್ದ ಮೂಗು ಕೊನೆಗೆ ಬೇಕಂದ್ರೆ ಸಿಗುವುದಿಲ್ಲ. ಶುಕ್ರಾಚಾರ್ಯರಿಗೂ ಕೊನೆಗೆ ಅನುಭವಕ್ಕೆ ಬಂದದ್ದು. ಯಯಾತಿಗೆ ವೃದ್ಧಾಪ್ಯ ಬಂದರೆ ದೇವಯಾನಿಗೆ ಏನು ಆಲೋಚಿಸಿರುವ ಅವ. ಹಾಗಾದ್ರೆ ಇದಕ್ಕೊಂದು ಪರಿಹಾರವನ್ನ ಕೊಡಬೇಕು. ಯಯಾತಿಗಾಗಿ ಯಾವುದೋ ಅಲ್ವೋ ದೇವಯಾನಿಗಾಗಿ ಕೊಡಬೇಕು. ಏನು ಒಂದು ವಿನಿಮಯದ ಅವಕಾಶ. ಯಾರಾದರೊಬ್ಬ ಯಯಾತಿಯ ವೃದ್ಧಾಪ್ಯವನ್ನು ಸ್ವೀಕರಿಸಿ ತನ್ನ ಯೌವನವನ್ನು ಕೊಡುವ ಹಾಗಿದ್ರೆ ಕಾಲಾನಂತರದಲ್ಲಿ ಅದನ್ನು ಮತ್ತೆ ಪುನಃ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಯಯಾತಿ ಶುಕ್ರಾಚಾರ್ಯರು ಕೊಟ್ಟರು. ದೇವಯಾನಿಯಲ್ಲಿ ಹುಟ್ಟಿರುವಂತಹ ಯದುವಿಗೋ ತುರ್ವಸುವಿಗೋ, ಶರ್ಮಿಷ್ಠೆಯಲ್ಲಿ ಹುಟ್ಟಿರುವಂತಹ ಅನುವಿಗೋ ಯಯಾತಿ ಕೇಳಿದ, ನನ್ನ ವೃದ್ಧಾಪ್ಯವನ್ನ ಕೆಲಕಾಲದವರೆಗೆ ನೀವು ಸ್ವೀಕರಿಸು, ಮತ್ತೆ ಆನಂತರದಲ್ಲಿ ಆ ವೃದ್ಧಾಪ್ಯವನ್ನು ತಿರುಗಿ ನನಗೆ ಕೊಡು. ನನಗಿನ್ನೂ ವೃದ್ಧಾಪ್ಯವನ್ನು ಅನುಭವಿಸುವ ವಯಸ್ಸಲ್ಲ. ನನ್ನ ಹೆಂಡಂದಿರ ಜೊತೆಯಲ್ಲಿ ಕೆಲ ಕಾಲ ನಾನು ಸಂತೋಷವಾಗಿ ಇರುತ್ತೇನೆ ಎನ್ನುವುದಾಗಿ ಹೇಳಿ ಯದು ಒಪ್ಪಲಿಲ್ಲ, ತುರ್ವಸು ಒಪ್ಪಲಿಲ್ಲ, ಅವನು ದ್ರೋಹಿಯು ಯಾರೂ ಒಪ್ಪಲಿಲ್ಲ. ಕೊನೆಯ ಮಗನಾಗಿರುವಂತಹ ಪುರುವಿನಲ್ಲಿ ಕೇಳಿದ, ಜಗತ್ತೇ ಒಪ್ಪುವಂತ ಒಂದು ಮಾತನ್ನ ಹೇಳಿದ ಪುರು. ಯಾರು ಪಿತೃಗಳ ಇಚ್ಛೆಯನ್ನು ತಾನೇ ಸ್ವತಃ ತಿಳಿದು ಅದನ್ನ ಅನುಪಾಲನೆ ಮಾಡುತ್ತಾರೋ ಅವನು ಜಗತ್ತಿನಲ್ಲಿ ಉತ್ತಮ ಪುತ್ರನೆನಿಸಿಕೊಳ್ಳುತ್ತಾನೆ. ಯಾವಾದರೂ ತಂದೆಯು ಆದೇಶ ಮಾಡಿದ ಮೇಲೆ ಅಥವಾ ಸಲಹೆಯನ್ನು ಕೊಟ್ಟ ಮೇಲೆ ಅದನ್ನು ಶ್ರದ್ಧೆಯಿಂದ ಆಚರಿಸುತ್ತಾನೋ ಆ ಮಗ ಮಧ್ಯಮನೆನಿಸಿಕೊಳ್ಳುತ್ತಾನೆ. ಯಾವ ಮಗ ತಂದೆ ಆಜ್ಞಾಪಿಸಿದರೂ ಅದನ್ನು ಸ್ವೀಕರಿಸುವುದಿಲ್ಲವೋ ತಿರಸ್ಕರಿಸುತ್ತಾನೋ ಆತನು ಅಧಮನಾಗುತ್ತಾನೆ. ಇದು ಪಿತೃಗಳೆಲ್ಲರೂ ಅರಿತುಕೊಳ್ಳುವುದಕ್ಕೆ ಬೇಕಾದಂತಹ ನೀತಿ ನಮ್ಮ ಸಭಿಕರೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಆಗಾಗ ನಾನು ಇಂಥ ಮಾತನ್ನ ನೆನಪಿಸುವುದು. ಪಿತೃಗಳು ಹೇಗಿರಬೇಕು, ಮಕ್ಕಳು ಹೇಗಿರಬೇಕು. ಗುರು ಕೊಟ್ಟ ತನ್ನ ಯೌವನವಲ್ಲ, ಅದರಿಂದ ಈ ತಂದೆಯ ಮಾತನ್ನ ತಿರಸ್ಕರಿಸಿದ ಉಳಿದ ಮಕ್ಕಳು ಶಾಪಕ್ಕೆ ತುತ್ತಾಗಬೇಕಾಗುತ್ತದೆ. ಏನು ಶಾಪ? ಸಿಂಹಾಸನ ಬಾಹಿರರಾಗಿ ಹೋಗಿ